ಚಿತ್ರವೇ ವೀರಕಂಬಳ. ತುಳುವಿನಲ್ಲೂ ಕೂಡ ಬರ್ತಿದೆ. ಬಿರ್ದುದ ಕಂಬುಲ ಎನ್ನುವ ಹೆಸರಿನಲ್ಲಿ 2 ಭಾಷೆಯಲ್ಲಿ ಅಟ್ ಎ ಟೈಮ್ ಬಿಡುಗಡೆಗೆ ಸಿದ್ಧವಾಗಿದೆ. ಇದೆ ಫೆಬ್ರವರಿ 27ನೇ ತಾರೀಕು. ಈ ಒಂದು ಸಂದರ್ಭದಲ್ಲಿ ಟ್ರೈಲರ್ ಬಿಡುಗಡೆಯಾಗಲಿದೆ. 2 ಹಾಡುಗಳನ್ನ ಕೂಡ ನಾವು ನೋಡೋಣ. ಈಗಾಗಲೇ ಒಂದು ಗೀತೆ ಬಿಡುಗಡೆಯಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಮಣಿಕಾಂತ್ ಕದ್ರಿ ಅವರ ಒಂದು ಸಂಗೀತ ನಿರ್ದೇಶನವಿದೆ. ಡಾಕ್ಟರ್ ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅವರ ನಿರ್ಮಾಣ. ಅವರ ಜೊತೆಗೆ ನಿರ್ಮಾಣದಲ್ಲಿ ಅರುಣ್ ರೈ ತೊಡಾರ್ ಅವರು ನಿರ್ಮಿಸಿರುವಂತಹ ಸಿನಿಮಾ. ಸ್ಯಾಂಡಲ್ವುಡ್ ನ ದಿ ಲೆಜೆಂಡ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಇತ್ತೀಚೆಗಷ್ಟೇ ಡಾಕ್ಟರೇಟ್ ಕೂಡ ಪಡೆದುಕೊಂಡಿರುವಂತಹ ನಮ್ಮ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರ ಘನ ನಿರ್ದೇಶನದಲ್ಲಿ ಮೂಡಿಬರ್ತಿರುವಂತಹ ವೀರ ಕಂಬಳ ಸಿನಿಮಾ. ಅಂತೆಯೇ ಚಿತ್ರಕಥೆ ಸಂಭಾಷಣೆಯನ್ನ ತುಳುನಾಡಿನ ಹೆಮ್ಮೆ ಅಂತಾನೆ ಇವರನ್ನ ಕರೆಯಲಾಗುತ್ತೆ. ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈರವರು ಚಿತ್ರಕಥೆ ಸಂಭಾಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಪ್ರೀತಿಯ ಆದಿತ್ಯ ಅವರು ನಾಯಕ ನಟನಾಗಿ ಅಭಿನಯಿಸಿರುವಂತಹ ಒಂದು ಸಿನಿಮಾ. ಬಹಳ ಭವ್ಯವಾಗಿರುವಂತಹ ದಿವ್ಯ ವಿಸ್ಮಿತ ನಾಯಕ ನಟಿಯಾಗಿ ಅಭಿನಯಿಸಿರುವಂತಹ ಸಿನಿಮಾ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ವಿಶೇಷವಾದ ಭಾವ ನಮ್ಮೆಲ್ಲರಿಗೂ. ಪ್ರಪ್ರಥಮ ಬಾರಿಗೆ ಅಂತ ನಾನು ಕೂಡ ಭಾವಿಸ್ತೇನೆ ಅಲ್ಲಿನ ಧರ್ಮಾಧಿಕಾರಿಗಳು ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ಈ ಸಿನಿಮಾ ಯಾವ ಮಟ್ಟದ್ದು ಅಂತ ನಾವೆಲ್ಲರೂ ಊಹೆ ಮಾಡ್ಕೊಳ್ಳೋಣ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದೆ ಟ್ರೈಲರ್ ಲಾಂಚ್ ನಂತರದಲ್ಲಿ ಮಾಡಲಿದ್ದಾರೆ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ 5ನೇ ಐಕಾನ್ ನಾದಬ್ರಹ್ಮ ಹಂಸಲೇಖ ಅವರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಂಪೂರ್ಣ ಚಿತ್ರತಂಡದ ಪರವಾಗಿ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬುರವರು 50 ವರ್ಷದ ಸಿನಿ ಪಯಣ ಸ್ಮರಿಸಿದಂಥ ನಮ್ಮ ಕೃಷ್ಣೇಗೌಡರು ಹೊಂದಿದ್ದಾರೆ. ನಿಜಕ್ಕೂ ಖುಷಿ ಅನ್ಸುತ್ತೆ. ಇಂತಹ ಅನರ್ಘ್ಯ ರತ್ನಗಳು ಸ್ಟಿಲ್ ಗೋಯಿಂಗ್ 50 ವರ್ಷ ಕೂಡ ಇನ್ನೂ ಮೂವಿಂಗ್ ಆನ್ ಇದ್ದಾರೆ ಅಂತ ಶಭಾಷ್ ಅಂತ ಹೇಳಿದಂತ ಹೋಲ್ ಟೀಮ್ ಬಂದಿದೆ. ಅವರಿವರೆನ್ನದಂತೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಬಹು ವಿಶೇಷವಾಗಿ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ವೀರಕಂಬಳ ಸಿನಿಮಾ ವೀರಕಂಬಳ ಜೊತೆಗೆ ಬಿರ್ದುದ ಕಂಬುಲ 2ರ ಟ್ರೈಲರ್ ಕೂಡ ಈಗ ಉದ್ಘಾಟನೆ ಆಗ್ತಿದೆ. ನಮ್ಮ 5ನೇ ಐಕಾನ್ ಆದ ಬ್ರಹ್ಮ ಹಂಸಲೇಖ ಅವರ ಶುಭಾಶೀರ್ವಾದದೊಂದಿಗೆ. ಬಿರ್ದುದ ಕಂಬುಲ ವೀರ ಕಂಬಳ ಈ ದೇಸಿ ಸಂಸ್ಕೃತಿಯ ರಜೋಗುಣದ ಚಿತ್ರ ವೀರ ಕಂಬಳದ ಲಾಂಚಿಂಗ್ ಈಗ ನನ್ನದಾಗಿದೆ. ಅದು ಇಡೀ ಕನ್ನಡ ಸಮುದಾಯಕ್ಕೆ, ರಸಿಕ ಸಮುದಾಯಕ್ಕೆ ತಂಪನ್ನೆರೆದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳನ್ನ ಹೇಳ್ತಾ ಹಾಗೂ ಹಂಸಲೇಖ ಅವರು ಬಂದಿರೋದು ನಮಗೆ ಬಹಳ ತುಂಬ ಹೃದಯಕ್ಕೆ ಹತ್ತಿರವಾದವರು. ಮತ್ತು ಒಂದು ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೆ ಅವರೊಬ್ಬರು ಅಂತ ಹೇಳಿದ್ರೆ ಅದರಲ್ಲಿ 2ನೇ ಮಾತು. ಹಾಗೆ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಅವರೊಂಥರ ಮಾಂತ್ರಿಕ. ಸಿನಿಮಾ ನಾಟಕ, ಸಿನಿಮಾ ತುಳುವಿನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು. ಇತ್ತೀಚೆಗೆ ಅವರು ಗೂಡಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. 850 ದಾಟಿದೆ. ಇಟ್ ಮೇ ರೀಚ್ 2000 ಶೋಸ್. ಇಟ್ ವಿಲ್ ಬಿ ರೆಕಾರ್ಡ್. ಅಂದರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಣಿಕಾಂತ್ ಕದ್ರಿ ಅವರು, ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು. ಆಮೇಲೆ ನಮ್ಮ ಮಣಿಕಾಂತ್ ಕದ್ರಿ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಜೊತೆ, ಯಾಕೆಂದರೆ ಈ ಡೈರೆಕ್ಟರ್ ಎಲ್ಲ ಹುಚ್ಚು ಒಂದೇ ಸರಿಗೆ ಅವ್ರಿಗೆ ಟ್ಯೂನ್ಗಳು ಹೋಗೇ ಆಗಲ್ಲ. 10 ಸರಿ ಕೇಳಿ ಕೂತ್ಕೊಳ್ಳಿ ಸರ್. ಹಾಗೆ ಆಮೇಲೆ ಉಷಾ ಭಂಡಾರಿಯವರು, ಅವರೆಲ್ಲರೂ ನಿಮಗೆ ಗೊತ್ತಿರೋರು. ಹಾಗೆ ದಿವ್ಯ ಅಂತ ಹೊಸ ಹುಡುಗಿನ, ಈಕೆ ಎಕ್ಸ್ಟ್ರಾರ್ಡಿನರಿ ಭರತನಾಟ್ಯ ಡ್ಯಾನ್ಸರ್. ಮೂಡುಬಿದಿರೆನಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ
ಶೀಸ್ ಸ್ಟಾರ್. ಹಾಗೆ ಎಲ್ಲನೂ ಸೇರಿಸಿ ಒಂದು ಚಿತ್ರ ಮಾಡಿದ್ವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ ಆರ್ಟಿಸ್ಟ್ಗಳನ್ನ ಕರ್ಕೊಂಬರ್ಬೋದು, ಕೋಣೆಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರು ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ. ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು ತುಂಬ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದರೂ ಒಂದು ಹೊಸದೇ ಹುಡುಕೋದು. ನಾನು ಮಾಡಿದ್ದೆ ನಾನು ಎರಡನೇ ಸರಿ ಮಾಡಲ್ಲ. ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯಕುಮಾರ್ ಕೊಡಿಯಾಳವರು ಇಲ್ಲಿಂದ ದೂರ, ಯಾಕೆಂದರೆ ಅವರು ತುಂಬ ಬ್ಯುಸಿ, ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗುಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವ್ರನ್ನ ಕರ್ಕೊಂಡು ಒಂದು 15 ದಿವಸ ಹೋಗಿ ಗುಣಿಪಾಲ್ ಗಡಮ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತೋಗಿತ್ತು 1970ನೇ ಇಸ್ವಿಲಿ ವೀರೇಂದ್ರ ಹೆಗ್ಡೆಯವರು, ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಕಂಬಳನ ಸ್ಟಾರ್ಟ್ ಮಾಡೋದು. ಇದು ನಾವು ಅಗಿತಾ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡು ಮಾಡಿದ್ದೀನಿ. ಬಟ್ ಆದರೆ ಎಷ್ಟು ಕತೆ ಇದೆ ಅಂದರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದಮೇಲಿಂದ ಏನೂ ಕೆಲಸ ಇರ್ತಿರ್ಲಿಲ್ಲ. ಸರಿ, ಆವಾಗ ಇವರು ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಬಂದರು. ಅದಕ್ಕೆ ಈಶ್ವರನ ಇದು ಬಂತು, ಭೂತಾರಾಧನೆ ಬಂತು, ಆಮೇಲೆ ನಂಬಿಕೆಗಳು ಬಂತು. ಒಂದು ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನು ನಡೆಸಲೇಬೇಕು, ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವರಿಗೆ. ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡಾಕಿದ್ವಿ. ನಾನು ಅವರು ಸುಮಾರು 2-3 ತಿಂಗಳು ಬರೆದು ಕೊನೆಗೆ ಒಂದು ಶೇಪ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಇರಬೇಕು, ಆಮೇಲೆ ಬರೀ ಕೋಣ ತೋರಿಸಿದ್ರಲ್ಲ, ಆಮೇಲೆ ಅಲ್ಲಿ ಕೆಲವು ನೇಟಿವಿಟಿ ಥಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತಿಗೂ ಅಲ್ಲಿ ಹೆಚ್ಚಾಗಿ ಕೋಣೆಗಳನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಯಾವ ಡಾಕ್ಟರ್ ಯೂಸ್ ಮಾಡೋಲ್ಲ, ನಾಟಿ ಔಷಧಿನೇ ಯೂಸ್ ಮಾಡೋದು. ಅಂದರೆ ಎಣ್ಣೆ ಹಚ್ಚಿ ಆ ಕಾಲುಗಳಿಗೆ ಸ್ಟ್ರೆಂತ್, ಯಾಕಂದರೆ ಕಾಲೇ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಯಾವ ಥರ ಇದು ಮಾಡ್ತಾರೆ ಅಂತ ಅದನ್ನು ಕ್ಲೈಮ್ಯಾಕ್ಸ್ ತಂದು. ಆಮೇಲೆ ರೈವಲರಿ ಇರುತ್ತೆ, 2 ಗ್ರೂಪ್ ಇರುತ್ತೆ, ಈ ಗ್ರೂಪು ಆ ಗ್ರೂಪು, ಹೇಗೆ ಕೋಣಕ್ಕೆ ಏಟ್ ಮಾಡಬೇಕು ಅಂತೇಳಿ ಕ್ಲಾಸ್ ಪೀಸ್ಗಳನ್ನೆಲ್ಲ ಹೊಡೆದು ಇದ್ರೊಳಗಡೆ ಹಾಕ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ, ರಾತ್ರಿ ಹೊಡ್ತಾರೆ. ಆಮೇಲೆ ಹೆವಿ ಏನಾದರೂ ಕುಡಿಸ್ಬಿಡ್ತಾರೆ ರೇಸಲ್ಲಿ ಓಡೋದಿರಲಿ ಅಂತ. ಇನ್ನು ಕೆಲವರು ಅಲ್ಲೇ ಸ್ಪಾಟಲ್ಲೇ ಫೋನ್ನಲ್ಲಿ ಕೋಣ ತೋರಿಸಿ ಕೇರಳದಿಂದ ಮಾಟ ಮಂತ್ರ ಮಾಡಿಸಿ ಸೋಲ್ಸೋಕ್ಕೂ ಪ್ಲ್ಯಾನ್ ಮಾಡ್ತಾರೆ. ಆ ಥರದ್ದೆಲ್ಲ ನಂಬಿಕೆಗಳಿದೆ. ಆಮೇಲಿಂದ ಒಂದು ಶಿಸ್ತು ಅಂತ ಹೇಳಿದ್ರೆ ಇವತ್ತವರೆಗೂ ಕಂಬಳಕ್ಕೆ ಪೊಲೀಸ್ನವ್ರಿಗೆ ಬರಲ್ಲ, ಅಷ್ಟು ಶಿಸ್ತು ಅವರು ನಡೆಸ್ತಾರೆ. ಹೀಗೆ ಹಲವಾರು ವಿಚಾರಗಳು ನಾವು ಎಲ್ಲ ಶೇಖರಣೆ ಮಾಡಿ, ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗಬೇಕಾದ್ರೆ ಏನೇನು ಇರಬೇಕು ಅಂತೇಳಿ ಹೀಗೆ ರಿಸರ್ಚ್ ಮಾಡುವಾಗ ಒಂದು ಮಂಗಳೂರಿನ ದೊಡ್ಡ ಡಾನ್, ಅವ್ರ ಹೆಸರು ಹೇಳಲ್ಲ, ಅವರು ತುಂಬ ಕಂಬಳಕ್ಕೆ ಸಪೋರ್ಟ್ ಮಾಡಿದರು. ನಮಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರನ್ನ ಅಸ್ಯಾಸಿನೇಷನ್ ಮಾಡೋಕ್ಕೆ ದಾವೂದ್ ಕಡೆಯವರಿಂದ ಬಂದಿದ್ರು ಅಂತ ಒಂದು ಮ್ಯಾಟರ್ ಸಿಕ್ತು. ಅದು ದುಬೈಯಿಂದ ಲೀಕ್ ಇತ್ತು. ಸರಿ ಇರಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟರ್ನು ತಂದು ಹೇಗೆ ಅವ್ರ ಅಂಡರ್ವರ್ಲ್ಡ್ನವ್ರು ಆದ್ರೂ ಕಂಬಳಕ್ಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ, ಅವರು ಸಹಾಯ ಮಾಡ್ತಿದ್ದ ರೀತಿ, ಬಡವರಿಗೆಲ್ಲ ಅಂಗಡಿಗಳಿಗೆ ಅವರೇ ದುಡ್ಡು ಕೊಡ್ತಾ ಇದ್ರು, ಆ ಥರ ಒಂದು ವಿಷಯಗಳು ಎಲ್ಲ ಇದ್ದು ಅದನ್ನು ಸಿನಿಮಾದಲ್ಲಿ ಮಾಡಿದ್ವಿ. ಆಮೇಲೆ 2 ಹೀರೋಗಳನ್ನ ತಗೋಬೇಕಾಗಿತ್ತು, ಯಾಕೆಂದರೆ 2 ಓಡಿಸೋರು ಆಗಬೇಕಾಗಿತ್ತು. ನಮ್ಮ ಸಿನಿಮಾ ಹೀರೋಗಳು ಯಾರು ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಕೋಣ ಓಡುತ್ತಲ್ಲ ಅದನ್ನು ಹಿಡಿಯೋದಿದೆಯಲ್ಲ 800 to 1500 ಹಾರ್ಸ್ ಪವರ್ ಅದು ಓಡೋದು. ಅದನ್ನು ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡಿಕೊಂಡು ಓಡಬೇಕು, ಅದು ಕೆಸರಲ್ಲಿ ಓಡಬೇಕು. ಸೊ ಅದಕ್ಕೆ ಇಬ್ಬರನ್ನ ಟ್ರೈ ಮಾಡಿ ನಾನೇನು ಧೈರ್ಯ ಮಾಡಿದೆ, ಒಬ್ಬರು ಶ್ರೀನಿವಾಸ್ ಗೌಡ ಅಂತ, ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ. ಹುಸೇನ್ ಬೋಲ್ಟ್ ಯಾವ ಥರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ, ಯಾಕೆಂದರೆ ಹುಸೇನ್ ಬೋಲ್ಟು ಶೂ ಹಾಕ್ಕೊಂಡು ಒಳ್ಳೆ ಹುಲ್ಲುಗಾವಲ ಮೇಲೆ ಓಡ್ತಾನೆ. ಬಟ್ ಈಗ ಶ್ರೀನಿವಾಸ್ ಗೌಡ 2 ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ಟರೆ ತೆಗಿಯೋಕ್ಕೆ ಆಗಲ್ಲ, ಅದರಲ್ಲಿ 8 ಸೆಕೆಂಡಲ್ಲಿ 6 ಸೆಕೆಂಡಲ್ಲಿ 100 ಮೀಟರ್ಸ್ ಮಾಡಿ
ಹಸ್ ಬಿಕಮ್ ವರ್ಲ್ಡ್ ಫೇಮಸ್. ಸೊ ಅವರನ್ನೇ ತಗೊಂಬಂದೆ ನಾನು ಹೀರೋ. ಯಾಕಂದ್ರೆ ನೀನು ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಆದ್ದರಿಂದ ಅದನ್ನು ಧೈರ್ಯ ಮಾಡಿ ಯಾವ ಹೀರೋಗೂ ಇದು ಸೂಟ್ ಆಗಲ್ಲ ಅಂಥೇಳಿ ಅವ್ರನ್ನೇ ಹೀರೋ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ ತಂದು ಅವ್ರನ್ನ ಸ್ವಲ್ಪ ಟ್ರೈನ್ ಮಾಡಿ ಕೊನೆಗೆ ದಿವ್ಯಾನ ನಾನು ನಮ್ಮ ಮೂಡುಬಿದ್ರೆ ಕಾಲೇಜಲ್ಲಿ ಹೋಗಿದ್ದಾಗ ಆಕೆ ಒಂದು ಸೂಪರ್ ಸ್ಟಾರ್, ಅಷ್ಟು ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ. ಸೊ ಅವರನ್ನು ನಾನು ಏನಾದ್ರು ಸೇರಿ ಆಮೇಲೆ ಸ್ವರಾಜ್ ಅಂತ ಒಬ್ಬರು ಹುಡುಗ ಅವರ ಗುಳಿಗಾದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅವ್ರನ್ನೇ ಹಾಕಿದ್ವಿ. ಹೀಗೆ ಭಂಡಾರಿ ಅವರು ಭಾಳ ಒಳ್ಳೆ ನುರಿತ ಆ್ಯಕ್ಟರ್ಸು. ಹೀಗೆ ಆಮೇಲೆ ಹಲವಾರು ಒಳ್ಳೆಯ ಕಲಾವಿದರನ್ನ, ಲೋಕಲ್ ಕಲಾವಿದರನ್ನೇ ಮಂಗಳೂರಿಂದ ನವೀನ್ ಪಡೀಲ್ ಇರ್ಬೋದು, ಗೋಪಿನಾಥ್ ಭಟ್ ಇರ್ಬೋದು, ಇನ್ನು ಅನೇಕರು ಎಲ್ಲರೂ ಸೇರಿಸಿ ಅವರೆಲ್ಲ ಪಾಪ ನಮಗೆ ಎಷ್ಟು ಸಹಾಯ ಮಾಡೋದು ಅಂದರೆ ಶೂಟಿಂಗ್ ತುಂಬ ಕಷ್ಟ ಇತ್ತು. ಯಾಕೆಂದರೆ ಮೇನಲ್ಲಿ 44 ಡಿಗ್ರಿ, 44 ಡಿಗ್ರೀಸ್. ಆಮೇಲೆ ಅದು ಹೆಂಗೆ ಶೂಟಿಂಗ್ ಅಂದರೆ ನಮ್ಮ ಥರ ಇನ್ನೊಂದು ಸರಿ ಬಾ 2 ಸರಿ ಹೋಗೋ ಅನ್ನೋ ಥರ ಇರಲಿಲ್ಲ. ಅವ್ರು ಕಂಬಳದವ್ರು ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು. ಅಂದರೆ ರೀಟೇಕ್ ಇಲ್ಲ, ನೀವು ನಿಮ್ಗೇನು ಬೇಕು ನೀವು ತಕ್ಕೊಳ್ಳಿ ಅಂತ. ಕೊನೆಗೆ ನಾನು ಟಿವಿಯವರು ವಿಜಯನವರೆಲ್ಲ ಯೋಚನೆ ಮಾಡಿ 14 ಕ್ಯಾಮ್ರಾ ಒಂದೊಂದು ರೇಸ್ಗೆ 14 ಕ್ಯಾಮ್ರಾಸ್. ಯಾಕೆಂದರೆ ಪ್ರತಿಯೊಂದು ಆ್ಯಂಗಲಲ್ಲೂ ಶಾರ್ಟ್ ಸಿಗಬೇಕು. ಸರಿ, ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟಲ್ಲಿ ನಮ್ಮ ಆರ್ಟಿಸ್ಟ್ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಕೆಲಸ ಅದೆಲ್ಲ. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೇ ಗೊತ್ತಾಗೋದು. ಆ ಥರ ಒಂದು ಮಾಡಿದ್ದೀವಿ. ಅದರಲ್ಲಿ ಹೆಗ್ಡೆಯವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ, ಒಂದು ಸಂದೇಶ ಕೊಡೋದು ಕ್ಯಾರೆಕ್ಟರ್ ಇತ್ತು, ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದೆರಡು ಫ್ಯಾಮಿಲಿ ಜಗಳದ ಮಧ್ಯ, ಈ ಕಂಬಳದ ಮಧ್ಯ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾಕೆ ಹೇಳಿಸ್ಬೇಕು ಅಂದಾಗ ನಾನು ಅವ್ರು ಕೇಳಿದಾಗ ಅವರು ನನಗೆ, ನಾನು ಅವರು ಕ್ರಿಕೆಟ್ ಆಡ್ತಾ ಇದ್ವಿ. ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಡೆ ಅವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು. ಸೊ ಅವರು ಒಪ್ಕೊಂಡು ಮಾಡಿದ್ರು. ಅದು ಒಂದು ಸಂದೇಶ. ಅಂದರೆ ದ್ವೇಷ ಬಿಡಿ, ಪ್ರೀತಿ ಮಾಡಿ ಅನ್ನೋದೇ ಸಂದೇಶ. ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು, ಪ್ರೀತಿನೇ ಭಾಳ ಮುಖ್ಯ ಅಂತೇಳಿ ಈ ಥರ ಮಣಿಕಾಂತ್ ಕರ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್ ಅಲ್ಲೆಲ್ಲ ಒಂದು ಕಾಲೇಜ್ಗೆ, ನಾವು ಕ್ರಿಶ್ಚಿಯನ್ ಕಾಲೇಜ್ಗೆ ಹೋಗಿದ್ರು, ಅದೇ ಒಂದು 150 ಜನ ಟ್ರಂಪೆಟ್ಸು ಇದು ಎಲ್ಲವೂ ಅಲ್ಲಿ ಲೋಕಲ್ ಇದೆ. ಸೊ ಹೀಗೊಂದು ಪ್ರಯತ್ನ ಪಟ್ಟಿದ್ದೀವಿ. ಯಾಕಂದರೆ ಪ್ರಯತ್ನ ಅಷ್ಟೇ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಡಬೇಕಂತೆ, ರಿಸಲ್ಟ್ ಕೊಡೋದು ಅವರು. ನನಗೆ ಇದೊಂದು 2 ಥರ ಬೇಕಿತ್ತು. ಏಕೆಂದರೆ ನಮ್ಮ ತಾಯಿ ಉಡುಪಿಯವರು, ನನ್ನ ವೈಫು ಪುತ್ತೂರು, ಹೀಗಾಗಿ ಒಂದು ದಕ್ಷಿಣ ಕನ್ನಡದ ಲಿಂಕ್ ನನಗಿತ್ತು. ಆದ್ದರಿಂದ ಅದೊಂದು ಇಲ್ಲ, ನನಗೆ ಏನು ಅಂತ ಹೇಳಿದ್ರೆ ಈ ಬೆಂಗಳೂರಿನ ಕಥೆನೇ ಮಾಡ್ಕೊಂಡು ನಾವು ಕರ್ನಾಟಕನ ಮರ್ತು ಇದ್ದೀವಿ. ನಾನು ಮೊನ್ನೆ ಗುಲ್ಬರ್ಗಾಗೂ ಬೀದರ್ಗೂ ಹೋಗಿದ್ದೆ. ಅಲ್ಲಿ ಕೆಲವು ಕಥೆಗಳೆಲ್ಲ ಕೇಳ್ಬಿಟ್ಟು ಏನು ನಾವು ಇದನ್ನೆಲ್ಲ ಬಿಟ್ಬಿಡ್ತಾ ಇದೀವಲ್ಲ, ಎಂತೆಂಥ ಕಥೆಗಳಿದೆ, ಎಂತೆಂಥ ಸಂಸ್ಕೃತಿಗಳಿದೆ. ಹೀಗೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಬೆಂಗಳೂರಿನ ವ್ಯಾಮೋಹ ಬಿಟ್ಟು ಹೊರಗಡೆ ಹೋದರೆ ಒಳ್ಳೊಳ್ಳೆ ಕಥೆಗಳು ಡೆಫಿನೆಟಾಗಿ ಸಿಗುತ್ತೆ. ಆಮೇಲೆ ಇವತ್ತು ನಮ್ಮ ಮಣ್ಣಿನ ಕಥೆನೇ ಓಡೋದು, ಬೇರೆ ಪ್ಯಾನ್ ಇಂಡಿಯಾ ಕಥೆಗಳೆಲ್ಲ ಓಡೋದು ಕಷ್ಟ. ಇವತ್ತು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ. ಇವತ್ತು ಗ್ರಹಣ, ಎಲ್ಲ ಕಡೆ ಗ್ರಹಣ ಬಿಡುತ್ತೆ, ಆದರೆ ಈ ಕನ್ನಡ ಚಿತ್ರರಂಗಕ್ಕೆ ಗ್ರಹಣನೇ ಬಿಡಲ್ಲ. ಈಗೇನೋ ಹೊಸ ರೂಮರು ಸಬ್ಸಿಡಿ ತೆಗೆದಿದ್ದಾರೆ ಅಂತ. ಈ ಸಬ್ಸಿಡಿ ತೆಗೆದುಬಿಟ್ರೆ ಭೋಜ್ಪುರಿ, ಗುಜರಾತು, ಇನ್ಯಾವ 2 ಇಂಡಸ್ಟ್ರಿ ಮುಚ್ಚೋಗ್ಬಿಟ್ಟಿದೆ. ಅಲ್ಲೇನು ಪಿಕ್ಚರ್ಗಳ ಪ್ರೊಡ್ಯೂಸ್ ಆಗ್ತಿಲ್ಲ, ಬಿಕಾಸ್ ಗೌರ್ಮೆಂಟ್ ಇದಾಗಿದೆ. ಸೇಮ್ ಥಿಂಗ್ ಇದು ಆಗುತ್ತೆ. ಅಂದರೆ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ, ಅವರು ಈ ಸಬ್ಸಿಡಿನ ತೆಗಿಯೋಕ್ಕೆ ಬಿಡಲ್ಲ, ಡೆಫಿನೆಟಾಗಿ ಕೊಡ್ತಾರೆ. ಆದ್ದರಿಂದ ನನಗೆ ಇಲ್ಲಿಂದ ಒಂದು ಅವರಿಗೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರು ಮಾತು ಕೇಳಿಕೊಂಡು ಸಬ್ಸಿಡಿನ ನಿಲ್ಲಿಸಬೇಡಿ. ಅವರು ಸರ್ಕಾರದವರು ಸರ್ ಉದ್ಯಮ ಆಗ್ತಾ ಇದೆ. ಏನ್ರಿ ಉದ್ಯಮ ಏನಾಗುತ್ತೆ? ನಿಮಗೆ ಲೋನ್ ಕೊಡ್ತಾರೆ ಗೌರ್ಮೆಂಟ್, ಲೋನ್ ಕೊಡ್ತೀವಿ ಅಂತ. ಏನ್ ಲೋನ್ ಕೊಡ್ತಾರೆ? ನಿಮ್ಮ ಮನೆ ಬಾಡಿಗೆ ಕಟ್ಟಕ್ಕೆ ನಾನು 4 ಮನೆ ಕಳ್ಕೊಂಡಿದ್ದೀನಿ, ರವಿಚಂದ್ರನ್ 5 ಮನೆ ಕಳ್ಕೊಂಡಿದ್ದಾರೆ, ಇನ್ ಮನೆ ಕಳ್ಕೊಂಡೇ ಹೋಗ್ಬೇಕು. ನಾನು ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು. ತುಂಬಾ ಜನಕ್ಕೆ ಮಾಹಿತಿ ಇಲ್ಲ ಸರ್, ಅದು ಉದ್ಯಮ ಮಾಡೋದು. ಸರ್ ಉದ್ಯಮದಿಂದ ಬರೀ ಎಕ್ಸಿಬಿಟ್ರಿ ಆಗುತ್ತೆ, ಅವ್ರ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಅದಾಗುತ್ತಷ್ಟೇ. ಅದೇನೇ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕನ್ನಡದವ್ರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಸಿಗೋ ಟೈಮ್ ಯಾವಾಗ ಗೊತ್ತಾ? ಬರ ಬಂದಾಗ, ಕ್ರಿಕೆಟ್ ಮ್ಯಾಚ್ ಬಂದಾಗ, ಈ ಥರ ಟೈಮಲ್ಲೇ ನಮ್ಮ ಪಿಕ್ಚರ್ಗಳು ರಿಲೀಸ್ ಆಗೋದು. ಒಳ್ಳೊಳ್ಳೆ ಪಿಕ್ಚರ್ಗಳೆಲ್ಲ ದಸರಾ, ದೀಪಾವಳಿ, ನ್ಯೂ ಇಯರ್ಸು, ಉಗಾದಿ, ಅವರಿಗೆಲ್ಲ ಅದರ್ ಲ್ಯಾಂಗ್ವೇಜ್ ಕೊಟ್ಬಿಟ್ಟು
ನಾವು ಅದಕ್ಕೆ ಆ ಕಾಲದಲ್ಲೇ ನಾನು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು 7 ವಾರ ಈ ಅದರ್ ಲ್ಯಾಂಗ್ವೇಜಸ್ ನಮ್ಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಸ್ವಲ್ಪ ಲೇಟಾಗಿ ಬನ್ನಿ, ಅವ್ರಿಗೆ ಇಲ್ಲಿ ಎಕ್ಸ್ಟ್ರಾ ಅವ್ರ ಊರಲ್ಲಿ ತುಂಬಾ ಇದೆ. ಅವರೇ ಊರಲ್ಲಿ ಮಾತ್ರ 150 ರೂಪಾಯಿ ಟಿಕೆಟ್, ನಮ್ಮಲ್ಲಿ ಮಾತ್ರ 1000 ತಗೋಬೇಕು. ನಮ್ಮ ಕನ್ನಡದವರೇ ಹೋಗ್ತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ. ಆ ಥರ ಇದೆ ಪರಿಸ್ಥಿತಿ. ಆದ್ರಿಂದ ಒಂದು ಚಿತ್ರರಂಗ ತುಂಬ ಸಬ್ಸಿಡಿ ನಿಂತು ಬಿಟ್ರಂತೂ ಎಷ್ಟೋ ಜನ ಗಿರೀಶ್ ಕಾಸರವಳ್ಳಿ, ನಮ್ಮ ಬರಗೂರು ರಾಮಚಂದ್ರಪ್ಪ, ಶೇಷಾದ್ರಿ, ನಾಗಾಭರಣ, ಹಲವಾರು ಜನ ಹೊಸ ಯುವಕನೇ ನಿಲ್ಲಿಸಿಬಿಡ್ತಾರೆ ಅಂತ ಕಾಣುತ್ತೆ. ಇದು ತುಂಬಾ ಒಂದು ದೊಡ್ಡ ಇದು. ಅದನ್ನು ಹೋರಾಟ ಹೇಗೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಕನ್ವಿನ್ಸ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ. ನಮಗೆ ಸಿದ್ದರಾಮಯ್ಯನವರು ಇದನ್ನು ತೆಗೆಯಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಯಾರೋ ಅಧಿಕಾರಿಗಳು ಮಾಡಿದ್ದಾರೆ. ಅದರಿಂದ ಈ ಒಂದು ಚಿತ್ರ ಮಾಡಿದ್ದೀನಿ, ತಾವು ನೋಡಿ. ಖಂಡಿತ ಇದೊಂಥರ ಹೊಸತರ ಇರುತ್ತೆ, ಯೂಶುವಲ್ ಸಿನಿಮಾ ಅನ್ನೋ ಥರದಲ್ಲಿ ಇರೋದಿಲ್ಲ. ಸರ್ ಡಾನ್ ಕಥೆನ ಹೇಗೆ ಸರ್ ಪ್ಲೇನ್ ಮಾಡಿದ್ದೀರಾ? ಈಗ ವೀರ್ ಕಂಬಳದ್ದು ಜಾಸ್ತಿ ಇರುತ್ತೆ, ಡಾನ್ ಕಥೆ ಇರುತ್ತೆ. ಏನ್ ಒಂದು ಇದು ಉಪ್ಪಿನಕಾಯಿ ಊಟದಲ್ಲಿ ಎಲ್ಲ ತರ ಇರುತ್ತೆ. ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಕೋಸಂಬರಿ ಇರುತ್ತೆ, ಮೇನ್ ಕೋರ್ಸ್ ಇರುತ್ತೆ, ಅನ್ನ ಇರುತ್ತೆ, ಸಾಂಬಾರ್ ಇರುತ್ತೆ, ಮೊಸರು ಇರುತ್ತೆ, ಮಜ್ಜಿಗೆ ಹುಳಿ ಇರುತ್ತೆ. ಹಾಗೆ ಸಿನಿಮಾ ಎಲ್ಲಾನು ಒಂದೊಂದೇ ಐಟಮ್ಸ್ ನ ಆಡ್ ಮಾಡ್ಕೊಂಡು. ಈಗ ನಮ್ಮ ಹೀರೋಗಳ ಪೈಕಿ ರಿಷಬ್ ಶೆಟ್ಟಿ ಅವ್ರು ಮಾಡಿದ್ರು, ಅದೇ ಮ್ಯಾಚ್ ಮಾಡಿದ್ರೆ ಅಥವಾ ರಿಯಲ್ ಆಗಿ ಮಾಡಿದ್ರೆ ನಿಮಗೂ ಗೊತ್ತಿರುತ್ತೆ. ಯಾವುದು? ಕಾಂತಾರ. ಕಾಂತಾರದಲ್ಲಿ ಕಂಬಳದ್ದು ಸನ್ನಿವೇಶ ಇದೆ. ಅಂದ್ರೆ ನಮ್ಮಷ್ಟಿಲ್ಲ, ಅವ್ರಿಗೆ ಒಂದು ಶಾರ್ಟ್ ಇದೆ. ನಮ್ಮದು ಪೂರ ಚಿತ್ರನೇ ಕಥೆನೇ ಕಂಬಳ. ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಕಂಬಳ ಇನ್ನೂ 100 ಕತೆ ಆಗ್ಬಿಟ್ಟು ಕತೆ ಇದೆ ಅಲ್ಲಿ. ನಾವು ಒಂದೇ ಪಿಕ್ಚರ್ ತೆಗಿಯಕ್ಕಾಗಲಿಲ್ಲ, ಇನ್ನು 100 ಸ್ಟೋರೀಸ್ ಮಾಡುವಂತ ಕತೆ ಆಗಿದೆ. ಯಾಕಂದ್ರೆ ಓನರ್ ಇದ್ದಾನೆ, ಕಂಬಳದ ಕೋಣಗಳಿದೆ, ರೈಡರ್ಸ್ ಇದ್ದಾನೆ, ಆಮೇಲೆ ಪಾಲಿಟಿಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಯಾರು ಕೋಣ ಗೆಲ್ಲುತ್ತೋ ಅವ್ನು ಗೆಲ್ತಾನೆ ಅನ್ನೋದು ಒಂದು ಪ್ರತೀತಿ ಬೇರೆ ಇದೆ. ಈ ಥರದ್ದೆಲ್ಲ ತುಂಬಾ ಇಂಟರ್ಲಿಂಕ್ ತುಂಬಾ ಇದೆ. ನಾನು ಒಂದು ಪೋರ್ಷನ್ ತಗೊಂಡಿದ್ದೀನಿ. ಆಮೇಲೆ ಬೆಟ್ಟಿಂಗು ತುಂಬಾ ದೊಡ್ಡ ವಿಚಾರ, ಅದನ್ನು ನಾವು ತಗೊಂಡ್ಬಂದಿದ್ದೀವಿ. ಆಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಕೆಲವರು ಅದನ್ನು ಮಾಡಿದಾಗ 2000 ಅಡಿ ಒಂದು ಸೀನ್ ಇಟ್ಟಿದ್ವಿ, 2000 ಫೀಟ್ ಕೋರ್ಟಲ್ಲಿ. ಪ್ರಕಾಶ್ ರಾಜು ಆಮೇಲಿಂದ ನಮ್ಮ ರವಿಶಂಕರ್ ಅವರು ಆರ್ಗ್ಯೂ ಮಾಡೋದು ಅದ್ರ ಮೇಲೆ. ಈ ಥರ ಹೊಸ ಪ್ರಯತ್ನ ಮಾಡಿದ್ದೀವಿ. ಜನಕ್ಕೆ ಕೊಡೋದು ಯಾವಾಗಲೂ ನಾವೇನು ಜನಕ್ಕೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಅವ್ರು ಯಾವ ಥರ ಅದನ್ನ ತುಳುನಲ್ಲಿ ಅವ್ರು ಮಾತಾಡಿಲ್ಲ ಪ್ರಕಾಶ್? ಇಲ್ಲ, ಅದು ಹೈಕೋರ್ಟಲ್ಲಿ ಇರೋದ್ರಿಂದ ಕನ್ನಡನೇ ಯೂಸ್ ಮಾಡಬೇಕಾಗಿತ್ತು. ಹೈಕೋರ್ಟಲ್ಲಿ ತುಳು ಇರಲಿಲ್ಲ. ಯಾಕಂದ್ರೆ ಆರ್ಗ್ಯೂ ಮಾಡಿದ್ರೆ ಹೈಕೋರ್ಟ್ ಕೇಸ್ನ ತುಳುವಿನಲ್ಲಿ ಮಾಡೋಕ್ಕಾಗಲ್ಲ, ಕನ್ನಡದಲ್ಲೇ ಮಾಡಬೇಕಾಗಿತ್ತು. ಕನ್ನಡದಲ್ಲೇ ಮಾತಾಡಿದ್ವಿ. ಬಟ್ ಅದಕ್ಕೆ ಕೊನೆಯಲ್ಲಿ ಡೈಲಾಗ್ ಮಾತಾಡ್ಸಿದ್ದೀವಿ ತುಳುದಕ್ಕೆ. ಹೀಗೆ ಇನ್ನು ಎಲ್ಲ ಹಲವಾರು ಅವರು ಮಾತಾಡಿದ್ದಾರೆ. ನೀವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಯಾವಾಗಲೂ ನಮಗೆ ಒಂದು ಭೇಷ್ ಅಂತ ಬೆಂತಟ್ಟಿ ತಟ್ತಾ ಇದ್ರೆ ಇನ್ನೂ ಬೇಕಾದಷ್ಟು ಚಿತ್ರಗಳನ್ನ ಮಾಡಿ. ಈಗ ನನ್ನ ಸಂಸ್ಥೆಯನ್ನು 100 ವರ್ಷ ಹತ್ತತ್ರ ಬರ್ತಾ ಇದೆ. 100ನೇ ಪಿಕ್ಚರ್ ಬೇರೆ ಮಾಡಬೇಕು ಅಂತ ಇದ್ದೀನಿ. ಭಾಳ ದೊಡ್ಡ ಪಿಕ್ಚರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ, ನಮ್ಮನ್ನು 75 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಫ್ಯಾಮಿಲಿನ. ಅವ್ರು ಯಾವಾಗಲೂ ಒಳ್ಳೆ ಚಿತ್ರಗಳಿಗೆ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ತಾವೆಲ್ಲರೂ ಹರಿಸಿ ಈ ಚಿತ್ರನ ನೋಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಮಾಣ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಸೊ ಈಗ ಕೇಳೋಣ, ಅರುಣ್ ಸರ್ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ಸೊ ಈ ಮೂವಿ ಬಗ್ಗೆ ಆಲ್ರೆಡಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನು ಅಂತ. ಸೊ ನಾನು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೆ. ನಮ್ದು 6-8 ತಿಂಗಳು ಶೂಟ್ ಬರೀ ಮಂಗಳೂರಲ್ಲಿ ಆಗಿದೆ. ಅಂಥ ಬಿಸಿಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ಮದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಅವ್ರು ಬಂದುಬಿಟ್ಟು ಟೇಕ್ ಅಂತ ಹೇಳ್ತಾನೆ ಇದ್ರು. ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಲಿ ಕೂಡ ಈ ಒಂಟರೇಸ್ ಇದೆ, ದುಬೈಲಿ ಕೂಡ ದೊಡ್ಡ ಇದ್ದಿತ್ತು. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ 44-45 ಡಿಗ್ರಿಯಲ್ಲಿ ಕೂಡ ನಿಂತ್ಕೊಂಡು, ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನಿಲ್ಲ. ತುಂಬ ಚೆನ್ನಾಗಿ ಮೂಡ್ ಮಾಡಿದ್ದಾರೆ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಈ ಕರ್ನಾಟಕದ ರೈತರ ಕ್ರೀಡೆ. ಇದನ್ನು ದೇಶದಾದ್ಯಂತ ತೋರಿಸಲಿಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸರ್. ಅವರು ನಮ್ಮ ಕಂಬಳಕ್ಕೆ ಒಂದು ಬಂದರು, ಮಂಗಳೂರು ಕಂಬಳದ ಗೆಸ್ಟ್ ಆಗಿ ಬಂದರು. ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ. ಆವಾಗ ಅವ್ರು ಪ್ಲ್ಯಾನ್ ಮಾಡಿದ್ರು
ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು. ಹಂಗೆ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿ ಆದ ನಮ್ಮ ವಿಜಯ್ ಕುಮಾರ್ ಕೋಡೆಲ್ ಬರೆಯೋರು ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತೋ ಆವಾಗ ಫಸ್ಟ್ ಮೂವಿ ಮಾಡಿದ್ರೆ ಅವರೇ ಒರಿಯದೂರಿ ಅಸಲ್ ಅಂತ ತುಳು ಇಂಡಸ್ಟ್ರಿ ನಿರ್ದೇಶಿಸಿದ್ರು. ಇವಾಗ ಶಿವದೂತ ಗುಳಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನ್ ಹಿಟ್ ಆಗಿದೆ. ಅವರು ಕೂಡ ಇದ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಂಗೆ ತುಂಬ ನಮ್ಮದು ಆತ್ಮೀಯರಾದ ವಿನುತಾಜಿಯವರು ಕೂಡ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಧರ್ಮಸ್ಥಳ ವೀರದಗ್ಗಿಯವರು ಕೂಡ ಇದು ಮಾಡಿದ್ದಾರೆ. ಆಲ್ರೆಡಿ ನಮಗೆ ಒಂದು 2-3 ಕಾಲ್ ಬಂತು, ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು, ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ, ನಾವೆಲ್ಲ ಕಾಯ್ತಿದ್ದೇವೆ, ಶ್ರೀಶಕ್ತಿಗಳೆಲ್ಲ ಹೊರಗಡೆ ಬಂದು ನೋಡ್ತೇವೆ ನಮ್ಮ ಕಾವಂದರಿ ಗೆದ್ದಿದ್ದಾರೆ. ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಂಗೆ ಆದಿ ಸರ್ ಹೇಳೋದೇ ಬೇಡ, ಅವರು ಡೆಡ್ಲಿ ಥರನೇ ಇದ್ದಾರೆ. ಅವರು ಬಂದಿರೋದು ನಿಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ. ಅದು ನೀವು ಬಂದ ಮೂವಿಯಲ್ಲಿ ನೋಡಿ. ಹಂಗೇನೆ ಸರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ. ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಕಾಂತಾರ 2 ಬಿರುವ ಅಂತ ಒಂದು ಗುರು ಅಂತ ಇರೋ ಅವರೇ ಇದರಲ್ಲಿ ಇದು. ಮತ್ತು ಶ್ರೀನಿವಾಸ್ ಗೌಡ ಬಂದ್ಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋ, ಅವರು ಕೋಣದಿಂದ ಓಡೋರು, ಅವ್ರನ್ನೇ ಹೀರೋ ಮಾಡಿದ್ರು ನಮ್ಮ ರಾಜೇಶ್ ಬಾಬು ಸರ್. ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಟ್ ಶೂಟರ್ ಆಗಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಆಲ್ಮೋಸ್ಟ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು 20-25 ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ. ಸಾರ್ ಹೇಳಿದ್ರು, ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗ್ತೆ ಮಾಡ್ತೇನೆ ಅಂತ. ಸೊ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ. ದೊಡ್ಡ ಇದು ಹಿಸ್ಟ್ರಿ ನಮ್ಮ ತುಳುನಾಡು ಇದರಲ್ಲಿ ಫಸ್ಟ್ ಟೈಮ್ ಒಂದು ತುಳು ಲ್ಯಾಂಗ್ವೇಜಲ್ಲಿ ಪ್ರಕಾಶ್ ರೈ ಮತ್ತು ರವಿಶಂಕರ್ ತಂದಿಸಿದ್ರೆ ನಮ್ಮ ಸರ್. ಸೊ ನೀವೆಲ್ಲ ನೋಡಿ ಆರೈಸಿ ತುಂಬ ಥ್ಯಾಂಕ್ ಯು. ಜಾಸ್ತಿ ನಮಸ್ಕಾರ ಎಲ್ಲರಿಗೂ. ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರಿನವನಾಗಿದ್ದು ನನಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಅಂದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಕಾಲ ಎಲ್ಲ ಕಡೆಗೆ, ಕೋಣ ಓಡಿಸುವವರ ಕಡೆಗೆ, ಬೆತ್ತ ಮಾಡುವವರ ಕಡೆಗೆ, ಕೋಣದ ಯಜಮಾನರ ಕಡೆಗೆ, ಎಲ್ಲ ಕಡೆಗೆ ಕರ್ಕೊಂಡೋಗಿ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ನನಗೆ ಒದಗಿಸಿದ್ರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು. ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂಥದ್ದು. ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ನಿರ್ಮಾಪಕರು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಹೇಳಿದ್ರು, ಅದು ಮಾಧ್ಯಮದವರು ಏನೋ ಒಂದು ಬರೆದದು ಹೋಗಿಬಿಟ್ಟಿದೆ. ನಮ್ಮ ಬ್ರಹ್ಮ, ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ, ನಮ್ಮ ಗುರುಗಳು ನಾದ ಬ್ರಹ್ಮ ಅವರ, ಹಂಸಲೇಖ ಅವರು, ಅವರ ಸಂಭಾಷಣೆ ಸಾಹಿತ್ಯದ ನಮ್ಮನ್ನು ಹೇಳಿದ್ರೆ ತುಂಬ ಸಂಕೋಚ ಆಗ್ತದೆ. ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದೀನಿ ನಾನು. ಎಲ್ಲ ನಾಟಕಗಳು ಸುಮಾರು 30-35 ವರ್ಷದಿಂದ ನಾನು ಬರೆದ ಕಾಮಿಡಿ ನಾಟಕಗಳನ್ನು ಹೆಚ್ಚು ಬರೆದದ್ದು. ಒಂದು ಸಿನಿಮಾ ನಮ್ಮ ತುಳು ಚಿತ್ರರಂಗ ಸ್ಥಗಿತ ಆಗಿರುವಾಗ ಒಂದು 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಒಂದು ಸಿನಿಮಾ ಬರ್ತಿತ್ತು. ಅವಾಗ ನಾನೊಂದು ಸೂಪರ್ ಹಿಟ್ ಡ್ರಾಮಾ, ಒಂದು 1,500 ಪ್ರಯೋಗ ಕಂಡಂಥ ಒರಿಯಲ್ದೂರಿ ಅಸಲ್ ಸಿನಿಮಾವನ್ನು ನಾನು ಚಲನಚಿತ್ರ ಮಾಡಿದ್ದೆ. ಅದೊಂದು 25 ವಾರ ಓಡಿತು. ಆನಂತರ ನಮ್ಮ ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿತ್ತು. ಈಗ ವರ್ಷಕ್ಕೊಂದು 20 ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾಷೆಯಲ್ಲಿ. ಈ ಚಿತ್ರವು ಅದೇ ರೀತಿ ಆ ಸಮಯದಲ್ಲೂ ನನಗೆ ಮಂಗಳೂರಿನ ಮಾಧ್ಯಮ ಮಿತ್ರರಲ್ಲ, ಬೆಂಗಳೂರಿನ ಮಾಧ್ಯಮ ಮಿತ್ರರು ದೊಡ್ಡ ಮಟ್ಟದ ಸಹಕಾರ ಪ್ರಚಾರವನ್ನು ಕೊಟ್ಟಿದ್ರು. ಆದ ಕಾರಣ ಬೆಂಗಳೂರಲ್ಲಿ ಅದು ತುಂಬ ಕಲೆಕ್ಷನ್ ಅನ್ನು ಮಾಡಿತ್ತು ಆ ಸಮಯದಲ್ಲಿ. ಈ ಸಿನಿಮಾಕ್ಕೂ ಅದೇ ರೀತಿಯ ಬೆಂಬಲವನ್ನು ನಾನು ಮುಖ್ಯವಾಗಿ ಮಾಧ್ಯಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇನ್ನು ರಾಣಿ ಅಂತಾನೆ ಗುರುತಿಸ್ಕೊಂಡಿರುವಂತಹ ಡಾಕ್ಟರ್ ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅವರ ಮಾತುಗಳನ್ನು ಕೇಳೋಣ. ಇದಂತ ಎಲ್ರಿಗೂ ನಮಸ್ಕಾರ. ನಾನು ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅಂತ. ಹೇಳ್ಬೇಕಾದ್ರೆ ನಾನೇನು ಆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಆದ್ರೇನು ನನ್ನ ರೈತರ ಮೇಲೆ ಭಾಳ ವಿಶ್ವಾಸ, ಪ್ರೀತಿ ಇರೋದ್ರಿಂದ ನನ್ನ ಬಾಬು ಸರ್ ಅವರು ವೀರಕಂಬಳಕ್ಕೆ ಪ್ರೊಡ್ಯೂಸರ್ ಆಗಲೇ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ, ಅದು ತುಳು ಲ್ಯಾಂಗ್ವೇಜು, ಕಾಂತಾರ ಬೇರೆ ನಡೆದಿತ್ತು. ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ, ಪ್ಲಸ್ ನಮಗೆ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿ ಅವರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥ್ ಒಂದು ಕೃಪೆಯಿಂದ ನಮಗೂ ಒಂದು ಅವಕಾಶ ಸಿಗ್ತೇನೋ ಅಂತ ನಾನು ಇದನ್ನು ಡೈರೆಕ್ಟ್ರಾಗಿ ತೊಗೊಂಡು ಪ್ರೊಡ್ಯೂಸರ್ ಆಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ. ನಿಮ್ಮೆಲ್ಲರೂ ಸಹಕಾರ ನನಗೂ ಬೇಕು, ಮುಂದಿನ ಚಲನಚಿತ್ರಕ್ಕೂ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನಾನು ನೀವೆಲ್ಲನೂ ಆಯಿಸಿದ್ರೆ ಮಾತ್ರ ಇದಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡೋದು. ಏಕೆಂದರೆ ಇದು ಹೆಮ್ಮೆ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ ನಸುಮೂರ್ತಿ ಅವರು, ಮುನಿರಾಜ್ ಅವರು ಬಾಲನೇ ಹೇಳಿದ್ರು, ಬಾಲ ಧೈರ್ಯ ಇದೆಯಮ್ಮ ನಿನಗೆ ಅಂತ. ಆ್ಯಕ್ಚುಲಿ
ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ನಿಮ್ಮೆಲ್ಲರೂ ವಿಶ್ವಾಸ ನನಗಿದೆ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದರಲ್ಲಿ ನಾವು ಎಸ್ ಓಕೆ ಯಾರೋ ಕರೆದ ಹಾಗಾಯ್ತು. ಓಕೆ, ನಾವು ಟ್ರೈಲರಲ್ಲಿ ನೋಡಿದಂತಹ ಒಂದೆರಡು ಸೀನಲ್ಲಿ ಎಂಥ ಒಂದು ಸ್ವ್ಯಾಗ್ ಕಾಣಿಸುತ್ತೆ. ಸೊ ಡೆಲ್ಲಿ ಕಮ್ ಬ್ಯಾಕ್ ಥರ ಫೀಲ್ ಆಗುತ್ತೆ. ಸೊ ಓವರ್ ಟು ಯು ಸರ್, ನಿಮ್ಮ ಪಾತ್ರ ಪರಿಚಯ ಮಾಡಿಕೊಡಿ ಆಗುತ್ತೆ ಸರ್. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ವ್ಯಕ್ತಿಗಳಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಹೇಳಾಗಿದೆ, ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು. ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳೋದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಕಥೆ ಹೇಳ್ತಾರೆ, ಕೇಳ್ಬೋದು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ, ಅವರು ಏನು ಹೇಳಿರಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಂದರೆ ಕೇಳೋದೇನಿದೆ, ನನಗೇನಿದೆ ಆ ಪಾತ್ರ ಅದರ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ ಯಾರು ಏನು ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನೀವೆಲ್ಲ ಗೊತ್ತಿರಬೇಕು, ಓದಿರ್ಬೇಕು. ನನಗೆ ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಈ ಮೂಲಕ, ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿ ಆಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೇ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನಿಮ್ಮ ಸಿನಿಮಾ ನೋಡೋದಕ್ಕೆ ನನಗೆ ಗೊತ್ತಾಗುತ್ತೆ. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಿಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ ನೋಡಿದವರೆಲ್ಲ ಬಿಟ್ಟು ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವರು ಕೂಡ ಹಂಗೆ ಹೇಳೋದು, ಅಂದರೆ ಮನೆಯವ್ರನ್ನ ಫ್ಯಾಮಿಲಿಯವರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ, ಅಥವಾ ನಾವು ನೋಡೋ ಥರ ಒಂದು ಅಂಡರ್ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಇದರಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ನನಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ಗೀತಾ ಮೇಡಮ್ಗೂ ಥ್ಯಾಂಕ್ ಯು. ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಸಾಂಗ್ಸ್ ನೀವೇ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ 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 ಗುಡ್. ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮ್ಯಾಡಮ್ ಸಿಕ್ಕರು ಕೂತಿದ್ದಾರೆ, ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಅಂದರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ, ಅದಂತೂ ಗ್ಯಾರಂಟಿ ಇರೋದು. ಭಂಡಾರಿ ಮೇಡಮ್ ಬಗ್ಗೆ ಗೊತ್ತಲ್ಲ, ನಾವು ಮೊದಲ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ. ಸೊ ಪ್ರತಿಯೊಬ್ಬ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗ ಹೇಳ್ತೀನಿ, ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಅದನ್ನು ಇಲ್ಲೇ ಅನೌನ್ಸ್ ಮಾಡ್ತೀನಿ, ಏನು ಎತ್ತ ಅಂತ ಇನ್ನು ಹೇಳಲ್ಲ, ಒಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದೀನಿ. ಹಾಗೆ ಗೀತಾ ಮೇಡಮ್ಗೂ ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ದಿವ್ಯಾ ಅವರಿಗೂ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು, ನಮ್ಮ ಕೊಟ್ರೇಶ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಗಿರಿ ಸರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಯಾಕೆಂದರೆ ನನ್ನನ್ನು ಆ ಪಾತ್ರನ ಒಂದು ಸ್ಕ್ರೀನ್ ಮೇಲೆ ಬರೋದಕ್ಕೆ ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಥ್ರೋಟ್ ಸಿನಿಮಾ ಇರ್ತೀರಾ? ಸಿನಿಮಾ ಇಲ್ಲ ಹೇಳ್ಬಿಟ್ರೆ ಹೇಗೆ ಸರ್, ಸಿನಿಮಾ ನೋಡಿ ಸರ್. ಅಲ್ಲ, ಯಾಕಂದ್ರೆ ಅಪ್ಪ ಊಟದ ಮಧ್ಯೆ ಉಪ್ಪಿನಕಾಯಿ ಊಟದ ಮಧ್ಯೆ ಉಪ್ಪಿನಕಾಯಿ ಗೊತ್ತಾಗಬೇಕಾದ್ರೆ ಉಪ್ಪಿನಕಾಯಿನ ಸಾಂಬಾರ ತಿಳಿಸಾರ ಮಜ್ಜಿಗೆ ಸಿನಿಮಾ ನೋಡೋದು ಅದನ್ನು ಹೇಳೋ ನನಗೆ ಅನುಮತಿ ಇಲ್ಲ ಸರ್.
ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇದೆ. ನಾನು ಎಷ್ಟು ನೀವು ಹಾಕಿರೋ ಟಿ ಶರ್ಟ್ ಅಲ್ಲೂ ಕೂಡ ಆ ಲೋಗೋ ಸಿಂಬಲ್ ಕಾಣುತ್ತೆ. ಗೊತ್ತಾ ಅಂತ ಗೊತ್ತಾಗಿರ್ಬೇಕು. ಆ ರೆಡ್ ಅಂಡ್ ಗ್ರೀನ್ ಅಲ್ಲಿ ಗೊತ್ತಾಗುತ್ತೆ. ಸಿನಿಮಾಲಿ ನಾನು ಎಷ್ಟೊಂದು ಇರ್ತೀನಿ, ನಾನು ಏನು ಪಾತ್ರ ಅನ್ನೋದು ನಿಮ್ಗೆ ಗೊತ್ತಿದೆ. ಎಷ್ಟೊಂದು ಇರ್ತೀನಿ ಅನ್ನೋದು ನೀವು ಸಿನಿಮಾ ನೋಡಿ ಸರ್. ಯಾಕೆಂದ್ರೆ ನಾನು ಇಲ್ಲೇ ಹೇಳ್ಬಿಟ್ರೆ ನಿಮಗೆ ಇಷ್ಟ ಎಷ್ಟು ಇರ್ತೀನಿ ಅಥವಾ ಇಷ್ಟು ಇರಲ್ಲ, ಸಿಡಿ ಇಲ್ಲ ಸಿನಿಮಾ ಇದೀನೋ ಇಲ್ವೋ ಹೇಳ್ಬಿಟ್ರೆ ಸಿಕ್ಸ್ ಆಗ್ಬಿಡ್ತೀರ. ಈಗ ಸಿನಿಮಾನಲ್ಲಿ ಯಾವಾಗ ಬರ್ತೀನಿ, ಹೇಗ್ ಬರ್ತೀನಿ, ಎಷ್ಟೊತ್ತು ಇರ್ತೀನಿ, ಎಲ್ಲಿವರೆಗೂ ಇರ್ತೀನಿ, ಅದನ್ನ ನೀವು ನೋಡಿದ್ರೆ ನಿಮಗೆ ಮಜಾ ಬರುತ್ತೆ. ಏನೂ ಆಗಲ್ಲ. ಆ ಥರ ಇದ್ದಿದ್ರೆ ನಾನೇ ಮಾಡ್ತಿರ್ಲಿಲ್ಲ ಸರ್. ಯಾಕೆಂದ್ರೆ ನನಗೆ ತುಂಬ ಆತ್ಮೀಯರು. ಆ ಥರ ಏನೂ ಇದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ. ಸೊ ನೀವು ಸಿನಿಮಾವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಂಜಾಯ್ ಅಂತೂ ಮಾಡ್ತೀರಾ ಸರ್, ಗ್ಯಾರಂಟಿ. ದಟ್ ಇಸ್ ಮೈ 100% ಅಶ್ಯೂರೆನ್ಸ್. ಥ್ಯಾಂಕ್ ಯು. ಎದೆಗಾರಿಕೆಯ ಇದು ಕಾಣಿಸುತ್ತೆ ನೇರ. ಎದೆಗಾರಿಕೆಯಲ್ಲಿ ನಾನು ಆ ಪಾತ್ರ ಆ ಪಾತ್ರ ಮಾಡಿದ್ರೆ ಮಾಡಿದ್ರು. ಆ ಪಾತ್ರ ನೀವು ಅಪೋಸಿಟ್ ಮಾಡಿದ್ರಿ. ನಾನು ಆಪೋಸಿಟ್ ಮಾಡಿದ್ರೆ ನಾನು ಈ ಪಾತ್ರನ ಇನ್ನೊಬ್ರು ಧರ್ಮ ಮಾಡಿದ್ರು. ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆ ಪಾತ್ರ. ಅಂದ್ರೆ ಎಲ್ಲರೂ ಇದು ನೋಡಿದ್ರೆ ಎಲ್ಲರೂ ಗೊತ್ತಾಗಲ್ಲ. ಎಲ್ಲ ಹೇಳ್ತಾ ಇದ್ದಾರೆ. ಗೆಟಪ್ ಇಟ್ಕೊಂಡ್ ಬಂದಿದ್ದೆ ಇವತ್ತು ಅದಕ್ಕೋಸ್ಕರ. ನಾನು ಇನ್ನೊಂದು ಹೇಳ್ಬೇಕು ಗೊತ್ತಿದ್ದೆ, ಪ್ರತಿಯೊಬ್ರು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗ್ತಾರೆ, ಅವ್ರ ಕ್ಯಾರೆಕ್ಟರ್ ತರ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನನಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆ ಕ್ಯಾರೆಕ್ಟರ್ ತರ ಬಾ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಕ್ಯಾರೆಕ್ಟರ್ ತರಾನೇ ಬಂದಿದ್ದೀನಿ. ಬಹುಶಃ ಇನ್ನು ಮುಂದೆನೂ ನನ್ನ ಸಿನಿಮಾಗಳಿಗೆ ನಾನು ಏನು ಕ್ಯಾರೆಕ್ಟರ್ ಮಾಡ್ತೀನೋ ಆ ಕ್ಯಾರೆಕ್ಟರಲ್ಲೇ ಪ್ರಚಾರ ಮಾಡೋದಕ್ಕೆ ಹೋಗ್ತೀನಿ. ಯಾಕೆಂದ್ರೆ ಹೊಸದಾಗಿ ಏನಾದ್ರು ಮಾಡೋಣ ಅಂತ. ಯಾಕೆಂದ್ರೆ ಪ್ರತಿಯೊಬ್ಬರು ಅವರ ಕ್ಯಾರೆಕ್ಟರ್ ಬಿಟ್ಬಿಟ್ಟು ಸ್ಟೇಜ್ ಮೇಲೆ ನಾರ್ಮಲ್ ಆಗಿ ಬರ್ತಾರೆ. ಅದೇ ಇವತ್ತು ನೀವು ಬೇರೆ ಇಂಡಸ್ಟ್ರಿನಲ್ಲಿ ಅವ್ರ ಕ್ಯಾರೆಕ್ಟರ್ ಥರನೇ ಹೋಗಿ ಪ್ರಚಾರ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲೊಂದು ಕಡೆ ನಾನು ಒಂದು ಶುರು ಮಾಡಿದ್ದೀನಿ, ನೋಡೋಣ ಇನ್ಮೇಲಿಂದ ಅಟ್ಲೀಸ್ಟ್ ಬೇರೆಯೊಬ್ಬರು ಈ ಥರ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ಅವರು ಇದೇ ಥರ ಕ್ಯಾರೆಕ್ಟರ್ಗಳ ಥರ ಹೋಗಿ ಪ್ರಚಾರ ಮಾಡಿದ್ರೆ ಬೆಟರ್ ಅನಿಸ್ತದೆ. ಸೊ ಅದಕ್ಕೆ ಇವತ್ತು ಈ ಕ್ಯಾರೆಕ್ಟರ್ ಥರ ಬಂದಿದ್ದೀನಿ. ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಾಗಿದೆ ಸಿನಿಮಾ ಸರ್. ಥ್ಯಾಂಕ್ ಯು ಸರ್. ಎಲ್ಲಾದ್ರೂ ಗನ್ ಎಲ್ಲಾದ್ರೂ ಇಟ್ಕೊಂಡಿದ್ದೀರಾ ಅಂತ. ಕಾರಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ ಬಗ್ಗೆ ಕ್ಲಾರಿಟಿ ಕೊಡಿಸ್ಬಿಟ್ಟಿದ್ದೀರಾ. ಕಾಸ್ಟ್ಯೂಮ್ ಅದರಲ್ಲೇ ಬರ್ಬೇಕಾಯ್ತು. ಕಾಸ್ಟ್ಯೂಮ್ ಇಲ್ಲ, ಕಾಸ್ಟ್ಯೂಮ್ ಹಾಕೋಣ ಅನ್ಕೊಂಡೆ, ಬಟ್ ಅವರು ಜಾಸ್ತಿ ಈ ತರನೇ ಆಗ್ತಾ ಇದ್ದಿದ್ದು. ಅವ್ರಿಗೆ ಗೊತ್ತಾಯ್ತು ನೋಡಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಸರ್. ಥ್ಯಾಂಕ್ ಯು. ಹೆಸರು ಹೇಳದೇ ಇದ್ರು ಕೂಡ ಕ್ಯಾರೆಕ್ಟರ್ ಅಂತ ಆ ಹೆಸರು ನಮ್ಮೆಲ್ಲರ ಮನಸ್ಸಲ್ಲಿ ಉದ್ಭವ ಆಗುವ ಹಾಗೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಬೇಕಾಗಿದೆ ಚಲನಚಿತ್ರಕ್ಕೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ತಾವು ಅಭಿನಯಿಸಿ ಇನ್ನೂ ಅದ್ಭುತವಾದ ವೇದಿಕೆಗೆ ನಿಮಗೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಶುಭ ಹಾರೈಕೆ. ಗಾಡ್ ಬ್ಲೆಸ್ ಯು ಅದೇ ಅಂತ ಹೇಳ್ತಾ ಗುರುಭ್ಯೋ ನಮಃ. ಇವತ್ತು ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ. ಯಾಕಂದರೆ ಫಸ್ಟ್ ಡ್ರೀಮ್ ಬಂದು ನಮ್ಮದು ವೆರಿ ಲೆಜೆಂಡ್ರಿ ಡೈರೆಕ್ಟರ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಅವಕಾಶ, ಹಾಗೂ ವಿಧೇಯತೆಯಿಂದ ಪಕ್ಕದಲ್ಲಿ ತನ್ನನ್ನು ತಾನೇ ದನಿಪದ ದಾಸ ಅಂತ ಕರೆದುಕೊಳ್ಳುವ ನಮ್ಮೆಲ್ಲರ ನಾದ ಬ್ರಹ್ಮ ಹಂಸಲೇಖ ಸರ್ ಇವತ್ತು ನಮ್ಮ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬ ಪುಣ್ಯ ಸರ್. ನನಗೆ ಇದು ನಿಜವಾಗ್ಲೂ ನನಗೆ ಕನಸು. ನಾನು ನಿಮ್ಮ ಪಕ್ಕದಲ್ಲಿ ಕೂತು ನಾನು ತುಂಬ ಹೊತ್ತು ನಾನೇ ಅಂದರೆ ಅಗೇನ್ ಐ ಆಮ್ ಟ್ರೈ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ, ನಾವು ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು, ನಮಗೆಲ್ರಿಗೂ ಒಂದು ಸಂಸ್ಕೃತಿ, ಅದೊಂದು ನಮಗೊಂದು ಇಮೋಷನ್. ಅದು ಯಾಕಂದರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ. ನಿಜವಾಗ್ಲೂ ನಮ್ಮ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಸರ್ ಹೇಳಿದಂಗೆ ಮಂಗಳೂರಿನವರಾಗಿದ್ರು ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞ ಅಂತ ಫಿಕ್ಸ್ ಆದಮೇಲೆ ನಾನು ತುಂಬ ಅದನ್ನು ಅಧ್ಯಯನ ಮಾಡಿದ್ದೀನಿ ನಾನು. ಹಾಗಾಗಿ ಇದಕ್ಕೆ ಸಂಗೀತದಲ್ಲಿ ತುಂಬ ಒಂದು ಮಂಗಳೂರು ಆ ಕಡೆ ಇರುವಂತಹ ಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೇ ಬಳಸಿಕೊಂಡು ಅಲ್ಲಿ ನಮ್ಮ ಹುಲಿವೇಷ ಆಗಿರ್ಬೋದು, ಅದಕ್ಕೆ ಬಳಸುವಂತಹ ಒಂದು ನಾದಸ್ವರಗಳು ಅಥವಾ ಡೋಲು, ಆಮೇಲೆ ಬ್ಯಾಂಡ್ ಸೆಟ್, ಅದರಲ್ಲೂ ಕರುನಾಡ ತಾಯಿ ಅದೆಲ್ಲ ನಾವು ಬ್ಯಾಂಡ್ ಯೂಸ್ ಮಾಡಿದ್ವಿ. ಯಾಕಂದರೆ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಹೇಗಂದ್ರೆ ಅಲ್ಲಿ ಒಂದು ಕಂಬಳ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಿತ್ತು ಸರ್. ಯಾಕಂದರೆ ಅಲ್ಲಿ ಎಲ್ಲ ಬ್ಯಾಂಡ್ನವರೆಲ್ಲ ಅದನ್ನು ನುಡಿಸ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು ಸರ್, ಯಾಕಂದರೆ ಇದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫಾರ್ ಅಸ್. And again, I would like to thank all the technicians, mainly director sir and ನಮ್ಮ producer Arun Kumar Todar sir ಹಾಗೂ Vinita ma'am. Thank you for supporting the film. And Adi sir, ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡೋದು ಡಬಲ್ ಬನಾನ್ಸ ಒಂದು ಗ್ರೇಟೆಸ್ಟ್ ಸರ್ ಎಕ್ಸ್ಪೀರಿಯನ್ಸ್.
And yes, I would like to really congratulate ನಮ್ಮ ಇವರು ನನಗೇನು ಎಕ್ಸೈಟ್ ಆಯಿತು. ಸೊ ಆಲ್ ದ ಆಕ್ಟರ್ಸ್ ಇನ್ ದ ಫಿಲ್ಮ್ ಹೂ ಹ್ಯಾವ್ ಡನ್. ಈ ಸಾಂಗ್ ಈ ಕಂಬಳದಲ್ಲಿ ನಾವು ಒಂದು 5 ಸಾಂಗ್ ಮಾಡಿದ್ದೀವಿ. ತುಂಬ ದೊಡ್ಡ ಲಿಸ್ಟ್ ಇದೆ, ಹಾಗಾಗಿ ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂಥ ರಘು ಶಾಸ್ತ್ರಿ ಅವರು ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸೊ 3 ಸಿನಿಮಾಗಳನ್ನು ನಿರ್ದೇಶಿಸಿದಂಥ ರಘು ಶಾಸ್ತ್ರಿ ಅವರು ನಮ್ಮ ಸಿನಿಮಾಗೆ ಲಿರಿಕ್ಸ್ ಬರೆದಿದ್ದಾರೆ ಕನ್ನಡ. ಇದರಲ್ಲಿ ಒಂದು ಸಾಂಗ್ ಬಂದು ನಾವು ಕಂಬಳ ಬರುತ್ತಿದೆ ಅನ್ನುವಂಥ ಸಾಂಗನ್ನು ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಅದಕ್ಕೆ ತುಳುವಲ್ಲಿ ನಾನು ಮತ್ತು ವಿಸ್ಮಯ ವಿನಾಯಕ್ ಅವರು ಹಾಡಿದ್ದೀವಿ. ಇದಕ್ಕೆ ಲಿರಿಕ್ಸ್ ಅವರು ಕನ್ನಡದಲ್ಲಿ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ, ಹಾಗೂ ತುಳುಗೆ ನವೀನ್ ಕುಮಾರ್ ಎಡ್ಮೆಮಾರ್ ಅವರು ಬರೆದಿದ್ದಾರೆ. ಯಾಕಂದರೆ ಇದು ಕಂಬಳ ಬರ್ತಿದೆ, ಕಂಬಳಕ್ಕೆ ಯಾವ ಥರ ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ ಅನ್ನೋದನ್ನು ಒಂದು ಸೆಲೆಬ್ರೇಷನ್ ಥರ ಒಂದು ಆಂಟಿಸಿಪೇಷನಲ್ಲಿ ಮಾಡಿರುವಂಥ ಸಾಂಗು. ಇನ್ನೊಂದು ಸಾಂಗನ್ನು ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ತೋಡಾರ್ ಅವರು ತುಂಬಾನೇ ಇದು ಮಾಡಿ ನನಗೆ ಮಂಗ್ಲಿಯವರೇ ಹಾಡಬೇಕಿದಂತ ಹೇಳಿ, ಐ ವುಡ್ ಲೈಕ್ ಟು ಅಗೇನ್ ಟೆಲ್ ದಿಸ್ ಪ್ರೌಡ್ಲಿ ದಟ್ ಮಂಗ್ಲಿ ಅವರನ್ನ ಫಸ್ಟ್ ಟೈಮ್ ತುಳು ಸಾಂಗ್ ನಾವು ಹಾಡಿಸ್ತಾ ಇದ್ದೀವಿ ಇದರಲ್ಲಿ. ಹಾಗಾಗಿ ಪನಿ ಪನಿ ಅಂತ ಒಂದು ತುಳು ಮತ್ತು ಕನ್ನಡ ಸಾಂಗ್ ಅವತರಣಿಕೆಯನ್ನು ನಮ್ಮ ಮಂಗ್ಲಿ ಅವರು ಹಾಡಿದ್ದಾರೆ. ಇದಕ್ಕೆ ನಮ್ಮ ಕೆ ಪೇಜಾವರ್ ಸರ್ ಅವರು ತುಳು ಲಿರಿಕ್ಸ್ ಬರೆದಿದ್ದಾರೆ, ಹಾಗೂ ಕನ್ನಡಕ್ಕೆ ಅಗೇನ್ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಸಾಂಗ್ ಎರುಬಂಡೆ ಅಂತ ನೀವು ಕೇಳಿದ್ರಿ. ಈಗ ತುಳುವಲ್ಲಿ ಫೋಕ್ ಸಂಗೀತದ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿರುವಂತಹ ಮಹಿಮ್ ರಾಮದಾಸ್ ಅವರು ಇದನ್ನು ಹಾಡಿದ್ದಾರೆ. ಹಾಗೂ ಇದಕ್ಕೆ ನಾವು ಮಂಗಳೂರಲ್ಲಿರುವಂತಹ ತುಂಬ ಒಂದು ನ್ಯಾಚುರಲ್ ಅಲ್ಲಿರುವಂಥ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಿಕೊಂಡು ಒಂದು ಓಪನ್ ಏರ್ ಥಿಯೇಟರ್ ಅಲ್ಲಿ ಸ್ಟುಡಿಯೋ ಸೆಟಪ್ ಮಾಡಿ ಆ ಥರ ಒಂದು ಲೈವಲ್ಲಿ ಮಾಡಿದ್ದಾರೆ ಸರ್ ಮಂಗಳೂರಲ್ಲಿ. ಸೊ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದಕ್ಕೂ ಕೆ ಪೈಜರ್ ಅವರು ಬರೆದಿದ್ದಾರೆ, ಆ್ಯಂಡ್ ಅಗೇನ್ ಕನ್ನಡಕ್ಕೆ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಹೇ ತುಳುವ ಅನ್ನುವಂಥ ಸಾಂಗ್, ಇದನ್ನು ನಮ್ಮ ಸಾಹಿತ್ಯ ಬಂದು ವಿಜಯಕುಮಾರ್ ಕೊಡಿಯಲ್ ಬೈಲ್ ಸರೇ ಬರೆದಿದ್ದಾರೆ. ಇದಕ್ಕೆ ಕನ್ನಡವನ್ನು ವ್ಯಾಸರಾಜ್ ಸೋಸಲೆ ಮತ್ತು ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ತುಳುವನ್ನು ನಾನೇ ಹಾಡಿದ್ದೀನಿ, ಯಾಕಂದರೆ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ ವಿಜಯಣ್ಣ ಹೌದು ಸರ್ ಅದನ್ನು ನನ್ನ ಹತ್ರನೇ ಹಾಡಬೇಕು ಅಂತ ಹೇಳಿದರು. ದೆನ್ ಇನ್ನೊಂದು ಡ್ಯುಯೆಟ್ ಸಾಂಗ್ ಮಾಡಿದ್ದೀವಿ. ಡ್ಯುಯೆಟ್ ಸಾಂಗಿಗೆ ನಮ್ಮ ಶಶಿರಾಜ್ ಕಾವೂರ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ವರಾಹ ರೂಪಂ ಅದು ಫೇಮಸ್ ಕನ್ನಡ ಹಿಂದಿ ಇದು ತುಳು ಎರಡಕ್ಕೂ ಅವರೇ ಬರೆದಿದ್ದಾರೆ. ಸಿಂಗರ್ ಬಂದು ನಕುಲ್ ಅಭ್ಯಂಕರ್ ಹಾಗೂ ಸುಪ್ರಿಯಾ ರಾಮ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ಫುಲ್ ಟು ಯು. ನನಗೆ ಜಾಸ್ತಿ ಗುರುಗಳ ಪಕ್ಕದಲ್ಲಿ ಕೂತಿರೋದ್ರಿಂದ ಮಾತಾಡಕ್ಕೆ ನನಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಕುಡ್ಲಾ, ನೀವು ಒಂದ್ಸಲ ಇಲ್ಲಿಗೆ ಬಂದರೆ, ಯಾಕಂದರೆ ಯು ಹ್ಯಾವ್ ಡನ್ ಅ ರಿಯಲಿ ಗ್ರೇಟ್ ಜಾಬ್. ಪ್ಲೀಸ್ ಒಂದ್ಸಲ ಇಲ್ಲಿಗೆ ಬನ್ನಿ ವೇದಿಕೆಗೆ, ಯಾಕಂದರೆ ಎವ್ರಿ ಒನ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಸ್. ಇವರು ಕಂಬಳದಲ್ಲಿ ಸರ್ ಹೇಳಿದಂಗೆ ಮನುಷ್ಯರನ್ನ ಅರೇಂಜ್ ಮಾಡ್ಬೋದು, ಕೋಣಗಳನ್ನ ಅರೇಂಜ್ ಮಾಡೋದು ತುಂಬಾ ಕಷ್ಟ. ಬಟ್ ಹಾಗೆ ಅಂತ ಅಗೇನ್ ಇಟ್ ಇಸ್ ವೆರಿ 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 ಬಿಗ್ ಪ್ರೊಡಕ್ಷನ್. ಹಾಗಾಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಎಲ್ಲಾನು ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ನಮ್ಮ ಕುಮಾರ್ ಸರ್ ಇದ್ದಾರೆ, ಈಸ್ ಡನ್ ಅ ವಂಡರ್ಫುಲ್. ಕುಮಾರ್ ಸರ್ ಹೌದಾ? ಓಕೆ, ಈಸ್ ಡನ್ ದ DTS ಮಿಕ್ಸಿಂಗ್. ಆ್ಯಂಡ್ ಎಡಿಟರ್ ಶ್ರೀನಿವಾಸ್ ಬಾಬು ಸರ್ ಇದ್ದಾರೆ. ಆ್ಯಂಡ್ ಇವು ನಮ್ಮೆಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನ ಇಸ್ ಕಂಬಳ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾಧ್ಯಮ ಮಿತ್ರರು ಯಾವತ್ತೂ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ದಯವಿಟ್ಟು ಇದು ಸಿನಿಮಾಗೂ ಮಾಡಿ. ಆ್ಯಂಡ್ ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್, ನಾರ್ಮಲಿ ಕಾಲೇಜಿಂದ ತುಂಬ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ. ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತಾಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು. ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ, ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿದ್ರಂತೆ. ಸೊ ನನಗೆ ಅದ್ರ ವಿಚಾರ ನನಗೆ ಎಂತ ಸಹ ಗೊತ್ತಿರಲಿಲ್ಲ. ಅಲ್ಲಿ ಆದ್ಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ, ಜೀವನ್ ರಾಮ್ ಸುಳಿ ಅಂತ, ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದು ನನಗೆ ಹೇಳಿದ್ರು, ಈ ಥರ ನಿಮ್ಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ, ಎಂತ ಮಾಡ್ತೀಯಾ ಅಂತ ಹೇಳಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದರೆ ನನಗೆ ಅದ್ರ ಬಗ್ಗೆ ತುಂಬ ಹೆದರಿಕೆ ಇತ್ತು. ಮೂವೀಸ್ ಅಂತಂದರೆ ಅಯ್ಯೋ ಹೆಂಗಿರುತ್ತೋ, ಏನು ಮಾಡಬೇಕು ಅಂತೆಲ್ಲ ತುಂಬ ಹೆದರಿಕೆ ಇತ್ತು. ಸೊ ನಾನು ಸರ್ಗೆ ಸರ್ ಇಲ್ಲ ಬೇಡ ಅನ್ಸತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆವಾಗ ನಾನು ಅನ್ಕೊಂಡೆ ಇರಲಿಲ್ಲ ನನಗೆ ಈ ಥರದ್ದು ಒಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ.
ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಅದ್ರ ಜೊತೆಗೆ ಮೂವಿ ಜರ್ನಿ ನಂಗೆ ಹೆಂಗಿತ್ತು ಅಂತಂದರೆ, ನಾನು ಅನ್ಕೊಂಡಿದ್ದು ಪೂರ್ತಿ ಆಪೋಸಿಟ್ ಆಗಿತ್ತು. ಮೂವಿ ಅಂದರೆ ತುಂಬ ಹೆದರ್ತಿದ್ದಿದ್ದು ನಾನು. ಅಪ್ಪಾಜಿ ಅಂದರೆ ನಾನು ಅವ್ರನ್ನ ತುಂಬ, ನನಗೆ ಅವ್ರು ನೋಡಿದ್ರೆ ನಮ್ಮ ತಂದೆ ನೋಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು. ಅವರು ನನಗೆ ಹೀಗಲ್ಲ, ಹೀಗೆ ಈ ಥರ ಮಾಡಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಂಗೆ ತುಂಬ ಅಂದರೆ ತುಂಬ ಹೇಳ್ಕೊಟ್ರು. ಅದೇ ರೀತಿ ಸ್ವರಾಜ್ ಅವರು ನಂಗೆ ತುಂಬ ಹೇಳ್ಕೊಟ್ರು. ಹಾಗಾಗಿ ನಾನು ಏನು ಅನ್ಕೊಂಡಿದ್ದೆ, ನನಗೆ ಏನು ಹೆದರಿಕೆ ಇತ್ತು ಅದಷ್ಟು ಹೋಯ್ತು. ಯಾಕೆಂದರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳ್ಕೊಟ್ರು. ಹಾಗಾಗಿ ಅದ್ರದ್ದು ತುಂಬ ಆಪೋಸಿಟ್ ಆಗಿದ್ದರಿಂದ ನಾನು ಪ್ರತಿಯೊಂದು ಮೊಮೆಂಟ್ನು ಚಿತ್ರೀಕರಣದ ಸಮಯದಲ್ಲಿ ಪ್ರತಿಯೊಂದು ಮೊಮೆಂಟ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಇವತ್ತು ಸಾಂಗ್ ನೋಡ್ತಿರ್ಬೇಕಾದ್ರೆ ನನಗೆ ಆ ಮೆಮರೀಸ್ ವಾಪಸ್ ನೆನಪಾಗ್ತಾ ಇತ್ತು. ಹಾಗಾಗಿ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ನಾನು ಅಪ್ಪಾಜಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಎಲ್ಲರ ಜೊತೆ ಕುತ್ಕೊಂಡು ಇದನ್ನು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಮತ್ತು ನೋಡಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತೀನಿ. ಅದ್ರ ಜೊತೆ ನಾನು 7 ವರ್ಷ ಆಳ್ವಾಸ್ನಲ್ಲಿ ಇದ್ರೂ ಸಹ ನನಗೆ ಕಂಬಳದ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ಈ ಥರ ನಡೆಯುತ್ತೆ, ಇದೊಂಥರ ಸ್ಪೋರ್ಟ್ ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ಅಪ್ಪಾಜಿ ಜೊತೆ ಮೂವಿ ಟೈಮಲ್ಲಿ ಪ್ರತಿಯೊಂದು ವಿಚಾರನೂ ನಾನು ಅಪ್ಪಾಜಿ ಹತ್ರ ಕೇಳಿ, ಇದು ಹಿಂಗೆ, ಓ ಹೌದಾ, ಇದು ಈ ಕಥೆನಾ, ಇದು ಹಿಂಗಾಗತ್ತಾ ಅಂತ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಯಾವುದಾದ್ರಲ್ಲಿ ಇದು ಮಾಡ್ಕೊಳ್ತಿದ್ದೆ. ಹಾಗಾಗಿ ಎಲ್ಲದಕ್ಕೂ ಅವರು ನನಗೆ ಕಥೆಗಳನ್ನ ಹೇಳಿ, ಓ ಈ ಥರ ಇದೆ ಕಂಬಳ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಾಯ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಇಂಥ ಒಂದು ದೊಡ್ಡ ಮೂವಿನಲ್ಲಿ ಮಾಡಿದ್ದೀನಿ ಅಂತ ಹೇಳಿ. ಹಾಗಾಗಿ ನನಗೆ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಮೂವಿಗೆ ನೋಡಲಿಕ್ಕೆ ಬರಲಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದೇನೆ. ಹಾಗಾಗಿ ಎಲ್ಲರೂ ಬಂದು ಈ ಮೂವಿ ನೋಡಿ ಹಾರೈಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಪ್ರೀತಿಯ ಉಷಾ ಭಂಡಾರಿ ಮ್ಯಾಮ್, ಎಲ್ರಿಗೂ ನಮಸ್ಕಾರ. ತುಳುನಾಡಿನ ಬಗ್ಗೆ ನಮ್ಮ ಬಯಲುಸೀಮೆಗೆ ಏನೂ ಗೊತ್ತಿಲ್ಲದೆ ಇದ್ದಂತಹ ಕಾಲದಲ್ಲಿ ಅವರ ಆಚರಣೆ, ಅವರ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲವೂ ಇದೆ ಅಲ್ಲಿ. ಅಂಥ ಟೈಮಲ್ಲಿ ಕಾಂತಾರ ಬಂತು. ಒಂದು ಕಾಲದಲ್ಲಿ ನಾವು ದೈವಗಳು ಅಂದಾಗ ಬಯಲುಸೀಮೆ ದೆವ್ವ ಅಂತಿದ್ರು. ಈ ದೆವ್ವಗಳಿಗೆಲ್ಲ ಪೂಜೆ ಮಾಡ್ತೀರಲ್ವಾ? ಇಲ್ಲ, ದೆವ್ವ ಬೇರೆ, ದೈವ ಬೇರೆ ಅಂತ ಅವರಿಗೊಂದು ಅದನ್ನ ಎಕ್ಸ್ಪ್ಲೇನ್ ಮಾಡೋದೇ ದೊಡ್ಡ ವಿಷಯ ಆಗ್ತಿತ್ತು. ಅಂಥದ್ರಲ್ಲಿ ಕಾಂತಾರದಿಂದಾಗಿ ನಮ್ಮ ಅಲ್ಲಿಯ ಕೆಲವು ದೈವಗಳ ಪರಿಚಯ ಆಯಿತು ನಿಮಗೆ. ಹುಡುಗ ಪಂಜುರುಳಿ ಅಂತ ಹೇಳ್ಕೊಂಡು. ಸೂ ಫ್ರಾಮ್ ಸೋ ಸಿನಿಮಾದಲ್ಲಿ ದೆವ್ವಗಳ ಪರಿಚಯ ಆಯಿತು. ದೆವ್ವಗಳನ್ನು ಹೇಗೆ ಮೈ ಮೇಲೆ ಬೆಸ್ಕೋತಾರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಈಗ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ವಿಶೇಷ ಜಾನಪದ ಕಲೆಯದು ಕಂಬಳನ ಮತ್ತೆ ಆಮೂಲಾಗ್ರವಾಗಿ ಕಂಬಳ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ, ಆ ಕಂಬಳದಿರೋದನ್ನ, ಆ ಕೋಣಗಳನ್ನು ಹೇಗೆ ಸಾಕ್ತಾರೆ, ಅವನ್ನ AC ರೂಮಲ್ಲಿ ಸಾಕ್ತಾರೆ ಗೊತ್ತಾ ನಿಮಗೆ? ಅಷ್ಟು ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಬಳದ ಕೋಣ ಆಗಿ ಹುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸೌಕರ್ಯಗಳಿರುತ್ತವೆ. ಅದನ್ನ ಸಾಮಾನ್ಯರು ಸಾಕೋಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಕೂಡ ಅಷ್ಟು ಚೆನ್ನಾಗಿ ಅದನ್ನ ಸಾಕಲ್ಲ. ಅದಕ್ಕೆ ನಿಜವಾಗ್ಲೂ ಅದ್ರ ಹಿಂದೆ ಫ್ಯಾನ್ಸ್ ಅಸೋಸಿಯೇಷನ್ ಸರ್ ಹೇಳ್ದಂಗೆ ಬೆಟ್ಟಿಂಗ್ಗಳು ನಡೆಯುತ್ತವೆ. ನಿಮ್ಮ ಕ್ರಿಕೆಟ್ ಹೇಗಿದೆಯೋ ಹಾಗೆ ಇದೆ ಅಲ್ಲಿ. ಹಾಗಾಗಿ ಈ ಸಿನಿಮಾದ ಮೂಲಕ ಕಂಬಳದ ಎಲ್ಲ ಒಳ ಹೊರಗುಗಳು, ಕಂಬಳದ ಕೋಣಗಳಿಂದ ಹಿಡಿದು ಅದನ್ನ ಸಾಕುವವರಿಂದ ಹಿಡಿದು ಆ ಮನೆತನಗಳು, ಗೊತ್ತಿನ ಮನೆತನಗಳ ಹಗೆಯಿಂದ ಹಿಡಿದು ಅವುಗಳನ್ನ ಕಂಬಳದ ಗದ್ದೆಗೆ ತರೋ ತನಕ ಏನೆಲ್ಲ ನಡೆಯುತ್ತೆ ಇದೆಲ್ಲವನ್ನು ನೋಡ್ತೀರಾ. ಇನ್ನೊಂದು ಪ್ರಪಂಚ, ಕಂಬಳದ ಪ್ರಪಂಚ ನಿಮ್ಮೆದುರು ಕಾಣುತ್ತೆ. ಅದು ಬಿರುದ ಕಂಬಳ, ವೀರ ಕಂಬಳ. ಯಾಕೆ ಅಂದರೆ ಅದರಲ್ಲಿ ಇರೋದು ಖಾಲಿ ಸ್ಪೋರ್ಟ್ ಅಲ್ಲ, ಅದು ನಿಜವಾಗಲೂ ಬಹಳ ಆವೇಶ, ಉತ್ಸಾಹ, ಹೀರೋಯಿಸಮ್, ವೀರರಸ ಇರುವಂತಹ ಸ್ಪೋರ್ಟ್ ಅದು. ಹಾಗಾಗಿ ನಿಜವಾಗಲೂ ನಿಮ್ಮಲ್ಲಿ ಒಳಗಡೆ ಇರುವ ವೀರರಸ ಕಂಬಳ ನೀವು ಹಾಡು ನೋಡಿದಾಗ ಹೇಗೆ ಅದೊಂಚೂರು ಆಕ್ಟಿವೇಟ್ ಆಯಿತು, ಆ ಥರದ ಒಂದು ಅಡ್ರಿನಲಿನ್ ರಶ್ ನಿಜವಾಗ್ಲೂ ಸಿನಿಮಾ ನೋಡಿದಾಗ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿ ಘಟಾನುಘಟಿಗಳೆಲ್ಲ ಇದ್ದಾರೆ. ನಮ್ಮ ಪ್ರಕಾಶ್ ರೈ
ರವಿಶಂಕರ್ ಒಂದು ಕಡೆ ಆದರೆ, ಈ ಕಡೆಗೆ ನಮ್ಮ ಪ್ರೀತಿಯ ಆದಿತ್ಯ, ನನ್ನ ಮದನ್ ಅಂತ ಬಿಟ್ಟು ನಾರ್ಮದವರ ಮಗನ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿರೋದ್ರಿಂದ ಆದಿತ್ಯನ ತುಂಬ ವರ್ಷಗಳಿಂದ ಮಿಸ್ ಮಾಡಿದ್ರೆ ನೀವೆಲ್ಲ. ಮತ್ತೆ ಆದಿತ್ಯನ ಮುದ್ದು ಮುಖನ ನೀವೆಲ್ಲ ಸ್ಟೇಜ್ ಮೇಲೆ ನೋಡ್ತೀರಾ, ಅವರ ಹೀರೋಯಿಸಮ್ ನೋಡ್ತೀರಾ. ಹಾಗೆ ಬಹಳ ಒಳ್ಳೆಯ ನಟರು, ಮಂಗಳೂರಿನ ಖ್ಯಾತ ಕಲಾವಿದರು, ವೆರಿ ಸೀಸನ್ಡ್ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ. ಒಂದು ರೀತಿಯಲ್ಲಿ ಮೃಷ್ಟಾನ್ನ ಭೋಜನ ನಿಮಗೆ ಬಡಿಸ್ತಾ ಇದ್ದೀವಿ ಅನ್ನೋ ಗ್ಯಾರಂಟಿ. ಹಾಗಾಗಿ ಅವರು ಉಪ್ಪಿನಕಾಯಿ ಬಗ್ಗೆ, ಊಟದ ಬಗ್ಗೆ ಮಾತಾಡ್ತಾರೆ, ನಾನು ಮೃಷ್ಟಾನ್ನ ಭೋಜನದ ಬಗ್ಗೆ ಮಾತಾಡಿದೆ. ಇದೆಲ್ಲವನ್ನ ನೀವು ಸವಿತೀರಾ, ಇದರಲ್ಲಿ ಯಾವುದೇ ರೀತಿಯ ಅಪನಂಬಿಕೆ ಬೇಡ. ಹಾಗಾಗಿ ಇದಕ್ಕೆಲ್ಲ ಮುಖ್ಯ ಕಾರಣರಾದ ನಮ್ಮ ಬಾಬು ರಾಜೇಂದ್ರ ಸಿಂಗ್ ಸರ್, ಹಾಗೆ ಅರುಣ್ ಕುಮಾರ್, ಆಮೇಲೆ ನಮ್ಮ ಹೊಸ ವಿನೀತಾ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. ಸಿನಿಮಾದ ಕೊನೆಯ ಘಟ್ಟದಲ್ಲಿ ಬಂದು ನಮಗೆ ಸಾಥ್ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ನ ನಾವು ಮರೆಯೋಕೆ ಸಾಧ್ಯನೇ ಇಲ್ಲ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಕನ್ನಡದಲ್ಲಿ ಬಹಳ ಅಪ್ಪಟ ಪ್ರತಿಭೆ ಅದು. ಹಾಗಾಗಿ ಅವರ ನಾಟಕಗಳು ನೋಡಿದಾಗ ಯಾಕೆ ಇಷ್ಟ ಆಗುತ್ತೆ ಅಂದರೆ, ತುಳು ನಾಟಕಗಳಂದಾಗ ಹಾಸ್ಯ ಮತ್ತು ಅಪಹಾಸ್ಯಕ್ಕೆ ಮಧ್ಯೆ ಅಷ್ಟೇ ವ್ಯತ್ಯಾಸ ಇರೋದು. ಹಾಸ್ಯ ಯಾವಾಗ ಅಪಹಾಸ್ಯ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಬಟ್ ಆ ತುಳು ಸಿನಿಮಾಗಳಲ್ಲಿ ಅಪಹಾಸ್ಯ ಇಲ್ಲದೆ ಇವತ್ತಿನವರೆಗೂ ಒಂದು ರೀತಿಯ ಕೆಟ್ಟ ಡಬಲ್ ಮೀನಿಂಗ್ಗಳಿಲ್ಲದೆ ಅದ್ಭುತವಾದ ಹಾಸ್ಯದ ಮೂಲಕ ನಾಟಕ ನಿಲ್ಲಿಸಿದ ಏಕೈಕ ವ್ಯಕ್ತಿ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್. ಹಾಗಾಗಿ ಅವರು ಈ ಸಿನಿಮಾದ ದೊಡ್ಡ ಆಧಾರ ಸ್ತಂಭ. ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಮಣಿಕಾಂತ್ ಕದ್ರಿ ಅವರು ಹೇಳೋದೇ ಬೇಡ, ಅಪ್ಪಟ ಪ್ರತಿಭೆ ಅವರು. ನಮ್ಮ ತುಳುನಾಡಿನ ಪ್ರತಿಭೆ, ಅಲ್ಲಿನ ಸೊಗಡನ್ನ ನಿಮಗೆ ಎಕ್ಸಾಕ್ಟ್ ಆಗಿ ಪರಿಚಯಿಸೋಕೆ ಈಸ್ ದಿ ರೈಟ್ ಪರ್ಸನ್. ಹಾಗಾಗಿ ಅವರ ಬಗ್ಗೆ ನನಗೆ ಪಕ್ಕಾ ನಂಬಿಕೆ, ಭರವಸೆ ಇದೆ. ಅವರ 2 ಹಾಡುಗಳನ್ನು ನೀವು ನೋಡಿದ್ದೀರ ಅಂದಮೇಲೆ ಈಗ ನಿಮಗೆ ಆ ನಂಬಿಕೆ ಖಂಡಿತ ನಿಮಗೂ ಬಂದಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಹಾಡುಗಳನ್ನ ನಮಗೆ ಕೊಟ್ಟಿದ್ದಕ್ಕೆ. ಫಸ್ಟ್ ಈ ಸಿನಿಮಾ ಲಿರಿಕ್ ರೈಟರ್ ಆಗಿ ಅಂತ ಬಂದಾಗ ನಾನು ಬಾಬು ಸರ್ ದೊಡ್ಡ ಫ್ಯಾನ್. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನು ನೋಡಿ ಬೆಳೆದವನು. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದು ಒಂದು ನನಗೆ ಭಾಳ ಇಷ್ಟವಾದ ಸಿನಿಮಾ. ಆಮೇಲೆ ಅವಕಾಶ ಕೊಟ್ಟ ಮಣಿಕಾಂತ್ ಕದ್ರಿ ಅವ್ರನ್ನ ಅಣ್ಣ ಅಂತಲೇ ಕರೆಯೋದು. ಆಮೇಲೆ ವಿಜಯಣ್ಣ, ನಮ್ಮ ರಾಜೇಶ್ ಅವರು, ಪ್ರೊಡ್ಯೂಸರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡೋದು. ಈ ಸಿನಿಮಾಗೆ ಹಾಡು ಬರೆಯೋದು ಎಲ್ಲ ಸಿನಿಮಾಗಳಿಗೆ ಬರ್ದಂಗಲ್ಲ, ಯಾಕೆಂದರೆ ಇದು ತುಳುನಾಡು ಮೇಲೆ ಬೇಸ್ಡ್ ಆಗಿರೋದು. ತುಳುನಾಡು ಯಾವ ಥರದ ನಾಡು ಅಂತಂದರೆ ಅಲ್ಲಿ ದೈವವನ್ನು ಆರಾಧನೆ ಮಾಡ್ತಾರೆ, ಭೂತವನ್ನು ಆರಾಧನೆ ಮಾಡ್ತಾರೆ. ಎರಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಸೊ ಅಲ್ಲಿಯ ಕಲ್ಚರ್ ಗೊತ್ತಿಲ್ಲದೆ ಇಲ್ಲಿ ಸಾಂಗ್ ಬರೆಯೋದು ತುಂಬ ಕಷ್ಟ ಇತ್ತು. ಅದಕ್ಕೆಲ್ಲ ಹೆಲ್ಪ್ ಮಾಡೋದು ವಿಜಯಣ್ಣ. ಸೊ ನಾನು ಫಸ್ಟು ಹಾಡು ಬರೆದು ರೆಕಾರ್ಡಿಂಗ್ ಅಂತ ಹಿಂಗೆ ಎಂಟರ್ ಆದಾಗ ಪ್ರಸಾದ್ ಸ್ಟುಡಿಯೋದಲ್ಲಿ ಗುರುಗಳು ಕೂತಿದ್ರು. ನಾವು ಸಾಂಗ್ ಬರೆದಿದ್ದೀಯನೋ ಅಂತಂದ್ರು. ಅವತ್ತಾದ ಭಯ ಇದೆಯಲ್ಲ, ಇವತ್ತು ಅವರು ಕೂತಾಗ ಆ ಭಯ ಹಿಂಗೆ ಇದೆ ಒಳಗಡೆ. ನಾವು ಅವರ ಬರೆದು ಎಷ್ಟ ಒಂದು ರೀಫಿಲ್ಗೂ ಸಮ ಇಲ್ಲ. ಸೊ ಎಲ್ಲ ನಾನು ಹಾಡು ಬರೆಯೋಕ್ಕೆ ಇನ್ಸ್ಪೈರ್ ನಮ್ಮ ಗುರುಗಳು. ಸೊ ನಮ್ಗೆಲ್ಲ ಹಾಡುಗಳು ಅವರಿಗೆ ಅರ್ಪಣೆ. ಸೊ ಇವತ್ತು ಅವ್ರ ಜೊತೆ ಕೂತಿರೋದೇ ಒಂದು ಸಂಭ್ರಮ. ಈ ಚಿತ್ರಕ್ಕೆ 4 ಹಾಡುಗಳನ್ನು ಬಂದಿದ್ದೀನಿ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರೆಲ್ಲ ಸಪೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಸಭೆಗೆ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು. ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲನ್ನು ಲಾಂಚ್ ಮಾಡಿದ್ದೀನಿ. ಭಾಳ ಖುಷಿಯಿಂದ ಮಾಡಿದ್ದು ಅದನ್ನು. ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ ಅಂದರೆ ಇವರ ಚಿತ್ರದ ಒಂದು ಹಾಡಿಂದ. ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದ್ದೀರಿ ನೀವು. ಉದಯ ಶಂಕರ್ ಕನಸು. ನನ್ನ ಒಂದು ಹಾಡು ಯಾವುದಾದ್ರೂ ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು. ಅವರು ಯಾವಾಗಲೂ ನನಗೆ ಹೇಳೋರು, ನನ್ನೊಂದು ಪದ್ಯ ಒಂದು ಪಠ್ಯ ಆಗಲಿಲ್ವಲ್ರಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ. ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು. ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ. ಈ ಕಲೆ ಅನ್ನೋದನ್ನ
ಕನ್ಯೆ ಅಂತಾರೆ. ಕಲೆ ಯಾವಾಗಲೂ ಕನ್ಯೆಯಾಗೇ ಇರ್ತಾರೆ. ಅವಳಿಗೆ ವಯಸ್ಸಾಗಲ್ಲ, ಮುಪ್ಪಿಲ್ಲ, ಸುಕ್ಕಿಲ್ಲ. ಆ ಕಲೆಯನ್ನು ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ. ಹಾಗೆ ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ. ಒಂದು ಕಡೆ ಕಲೆ ಕನ್ಯೆಯಾದರೆ ಬದುಕು ವೀರತ್ವದ ಸಮೂಹ. ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ. ಹೀಗೆ ಹೇಳ್ಬೋದು ಸರ್. ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು. ಅದಕ್ಕೆ ಜೀವಂತಿಕೆ ಕೊಡೋದು, ಕಲೆ ಹಾಕ್ಸೋದು ಒಂದು ದೊಡ್ಡ ವಿಷಯ. ಅದು ಆ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೂತ ಮತ್ತು ವರ್ತಮಾನದ ಇತಿಹಾಸ, ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂಥ ಸ್ಫೂರ್ತಿ ಇರುವ ವ್ಯಕ್ತಿ. ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂಥ ಅತಿ ದೊಡ್ಡ ತಂತ್ರಜ್ಞ ಅವರು. ಅಂದರೆ ಇನ್ಫಾರ್ಮೇಷನ್, ಎಲ್ಲ ಡೈರೆಕ್ಟರ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಷನ್ ಇದೆಯಲ್ಲ, ಒಂದು 10 ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಷನ್ನ ಅವರು ತಂತ್ರಜ್ಞರು ಒದಗಿಸ್ತಾರೆ. ಈಸ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್. ಅಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಡೈರೆಕ್ಟ್ರು ಸೌತ್ನಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನು ನೋಡಿದ್ದಾರೆ. ಅದೇ ಇದರ ವಿಶೇಷ. ಅದಕ್ಕೆ ಈ ಚಿತ್ರಕ್ಕೆ ಎಲ್ಲ ಮಜಲುಗಳು ಗೊತ್ತಾಗಿದೆ. ಮುಖ್ಯವಾಗಿ ವಿಜಯಕುಮಾರ್ ಕೊಡಿಯಾಲ್ ಬಾಯಿ ಅವರಿಗೆ ನಾನು ಸ್ವಾಗತ ಕೋರ್ತೀನಿ. ಯಾಕೆಂದರೆ ಇವತ್ತು ಚಂದನವನದಲ್ಲಿ ಕರಾವಳಿಯವರದೇ ಪ್ರಭಾವಳಿ ಅಲ್ಲವೇ? ಕರಾವಳಿಯವರದೇ ಪ್ರಭಾವಳಿ. ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ನಲ್ಲಿ ತುಂಬ ಸಿಸ್ಟಮ್ ಬಂದಿದೆ. ಆ್ಯಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು, ಪ್ರೋಗ್ರಾಮಿಂಗು, ಬಡ್ಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನು ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿ ಅವ್ರದ್ದು. ಅದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ. ಒಂದು ಕುಸ್ತಿ, ಅದು ದೇಸಿ ಆಟ. ಒಂದು ಕುಸ್ತಿ ದಂಗಲ್ಲಾಗಬೇಕಂದ್ರೆ ಒಂದು ಕಂಬಳ ಯಾಕ್ರಿ ಕನ್ನಡದ ಹೆಮ್ಮೆ ಆಗಬಾರ್ದು? ಯಾಕಾಗಬಾರ್ದು? ಅವ್ರು ಹೇಳಿದ್ರು 700 ವರ್ಷ 800 ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ. ನಾನು ನಿಜವಾಗಿಯೂ ಈಗ ಸಮಯ ಇದ್ದರೆ ಹೇಳ್ತೀನಿ. ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ, ಇತಿಹಾಸಕಾರ, ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ 5ನೇ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ಟರು ಇದೇ ವೇದಿಕೆಯಲ್ಲಿ. ಹಾಗೆಲ್ಲ ಹೇಳಿದರು ಹಂಸಲೇಖನಿಗೂ ಇತಿಹಾಸಕ್ಕೂ ಏನು ಸಂಬಂಧ ಅಂತ. ನನಗೆ ಅವರು ಒಂದು ಮಾಹಿತಿ ಕೊಟ್ಟರು. ಏನು ಅಂದರೆ ಈರುಳಿಗಾಸ್ ಎಲ್ಲಿದ್ದಾರೆ? ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ. ಮಂಡ್ಯದಿಂದ ನೀಲಗಿರಿಯವರೆಗೂ ಈರುಳಿಗಿರಿದ್ದಾರೆ ಅಂದರೆ ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ. ಅವರು ಯಾರು ಅಂದರೆ ಅವರಿಗೆ DNA ಇದೆ. ಆ DNA ಈರುಳಿಗರು ಯಾರು ಅಂತ ಹೇಳುತ್ತೆ. ಅವರು ಪೂಜೆ ಮಾಡೋದು ಕೋಣನನ್ನ. ಈ ಈರುಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನ. ಯಾಕೆ ಕೋಣನನ್ನು ಪೂಜೆ ಮಾಡ್ತಾರೆ ಅಂದರೆ ಅವರು ಬಂದದ್ದೇ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಿಂದ. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಎಕ್ಸ್ಕವೇಷನ್ ಮಾಡಿದ DNA ಈರುಳಿಗರಿದ್ದಾರೆ, ಬಡಗರಿದ್ದಾರೆ, ಇನ್ನೂ ಬಹಳ ಜನ ಇದ್ದಾರೆ. ಆದರೆ ಈ ಕೋಣನನ್ನು ಆರಾಧಿಸುವ ಸಂಸ್ಕೃತಿ 7000 ವರ್ಷಗಳಿಗೆ ಹೋಗುತ್ತೆ.
ಇದು ಇದರ ಇತಿಹಾಸ. ವಿಜಯ್ ಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗೆ ಹಾಕ್ಕೊಂಡು ಹರಪ್ಪ ಮೊಹೆಂಜೋದಾರೋ ಅಲ್ಲಿ ಯಾಕೆ ಕೋಣ ಇದ್ದ, ಯಾಕೆ ಪಶುಪತಿಯ ಸುತ್ತಲೂ ಕೋಣಗಳಿದ್ದಾವೆ, ಯಾಕೆ ಅಲ್ಲಿ ಗೂಳಿ ಇದೆ, ಚೂರು ಯೋಚನೆ ಮಾಡಿ ನೋಡಿ. ಇದು ಈ ಕಂಬಳ, ಇದರ ಮೂಲ 7,000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಆದ್ದರಿಂದ ಜನಪದಕ್ಕೆ ಸಾವಿಲ್ಲ, ನಾಗರಿಕತೆಗಳಿಗೆ ಸಾವಿದೆ, ನಗರಗಳಿಗೆ ಸಾವಿದೆ, ಜಾನಪದಕ್ಕೆ ಸಾವಿಲ್ಲ. ಆದ್ದರಿಂದ ಜನಪದದ ಈ ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳಿದೆ. ಮುಖ್ಯವಾಗಿ ನಾನು ಭಾಳ ಖುಷಿಯಿಂದ ಈ ಮಣಿಕಂಠನ ಪಕ್ಕದಲ್ಲಿ ಕೂತಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ಗಳು ಮ್ಯೂಸಿಕ್ ಕಲ್ತಿರಬೇಕು, ಮ್ಯೂಸಿಕ್ ಕಲಿತು ಅದನ್ನು ಉಳಿಸ್ಕೊಳ್ಳುವ ಬದ್ಧತೆಯನ್ನು ಇಟ್ಕೊಳ್ಬೇಕು. ಇವೆರಡೂ ಮಾಡಬೇಕಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿರಬೇಕು. ಈಗಿನ ಕಾಲದಲ್ಲಿ ರಾಜನಾಗಿದ್ದರು ಅವರಿದ್ದರು, ಎಲ್ಲ ಕಲ್ತಿದ್ರು, ಅವರು ಎಲ್ಲ ಮಾಡ್ತಿದ್ರು, ಅದನ್ನು ಮಾತಾಡ್ತಿದ್ದಿರಲಿಲ್ಲ. ಅಲ್ಲಿನ ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರಿಗೂ ಮಾತಿರಲಿಲ್ಲ. ಅದಕ್ಕೆ ಅವರು ಪಾಪ ಬಯಲಿಗೆ ಬರಲಿಲ್ಲ. ನನ್ನಿಂದ ಶುರುವಾಗಿದೆ ಅದು. ನಾನು ಮಾತುವಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಆದರೆ ಈಗಿನ ಕಾಲಕ್ಕೆ ಮಾತು ಬಲ್ಲ, ಸಂಗೀತ ಕಲಿತ ಒಬ್ಬ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡದಲ್ಲಿದ್ದಾನೆ ಅನ್ನೋದು ನನ್ನ ಹೆಮ್ಮೆ. ಹೌದು, ಮೊದಲಾದರೆ ಯಾವುದೇ ಕಾರ್ಯಕ್ರಮಗಳಿಗೆ ವಾತಾಪಿ ಗಣಪತಿ ಭಜೆ ಅನ್ನೋದೇ ಆರಂಭ ಗೀತೆ ಆಗಿರೋದು. ಅದಾದಮೇಲೆ ಆರಂಭಕ್ಕೆ ಗೀತೆನೇ ಇರಲಿಲ್ಲ. ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಆರಂಭದ ಸಂಗೀತ ಇದೆ ಅಂದರೆ ಅದು ಅವರ ತಂದೆಯರ ಕೊಡುಗೆ. ನಮ್ಮ ಪ್ರವೀಣ್ ಗೋಡ್ಕಿಂಡಿ ಮತ್ತು ಅವರಿಬ್ಬರು ಸೇರಿ ಮಾಡಿದಂಥ ಅದ್ಭುತವಾದ ಸಂಯೋಜನೆ ಇವತ್ತು ಪ್ರತಿ ಕಾರ್ಯಕ್ರಮದ ಗಣಪತಿಯ ಕಾರ್ಯಕ್ರಮವಾಗಿದೆ. ಆದ್ದರಿಂದ ಅಷ್ಟು ಗಿಫ್ಟೆಡ್ ಫ್ಯಾಮಿಲಿಯಿಂದ ಬಂದಂಥ ಮಣಿಕಂಠ ಈ ಚಿತ್ರಕ್ಕೆ ಒಳ್ಳೆ ಕೆಲಸ ಮಾಡಿದರೆ. ಅದು ಗೊತ್ತಿಲ್ಲದಂಗೆ ಆತ ತುಳುವ ಅಂತ ಒಂದು ಶಾರ್ಟ್ ಇದೆ, ಹೌದಾ? ಅದು ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನನಗೆ ಈಗ ಗೊತ್ತಾಯಿತು. ತುಳುವ ಅಂತ ಒಂದು ಕೋಣವನ್ನು ಹಿಂಗೆ ಅಂತಾರೆ. ನನಗೆ ಹರಪ್ಪ ಮೊಹೆಂಜೋದಾರೋ ಜ್ಞಾಪಕ ಬಂತು. ಅಂದರೆ ನಿಮ್ಗೆ ಗೊತ್ತಿಲ್ಲಂಗೆ ಮಾಡಿದ್ದೀರಿ. ಜನಪದ ಅನ್ನೋದು ನಮ್ಮ ಜೀನ್ಸಲ್ಲಿ ಇರುತ್ತೆ, ಅದು ಇಂಟ್ಯೂಷನಲ್ ಆಗಿ ನಮಗೇನೋ ಮಾಡಿಸುತ್ತೆ. ಅಲ್ಲೆಲ್ಲ ಸುತ್ತಾಕ್ಸಿ ನೀವು ತುಳುವ ಅಂದರೆ ಒಂದು ಕೋಣ ಬಂತು, ಕೋರಿ ರವಿಶೇಖರ್ ನೋಡಿದ್ರೆ ಓ ಇದು ವಿಜ್ಞಾನ ಅಲ್ಲ, ಇದು ಸುಜ್ಞಾನ ಅಂತಾರೆ. ಸೊ ಹಾಗಾಗಿ ಈ ಚಿತ್ರಕ್ಕೆ ಯಶಸ್ಸನ್ನು ಕರಾವಳಿ ಜನ ತಂದು ಕೊಟ್ಟೆ ಕೊಡ್ತಾರೆ, ನನಗೆ ಗೊತ್ತಿದೆ. ಕರಾವಳಿಯಲ್ಲಿ ಇದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಕನ್ನಡಿಗರು ಇದನ್ನು ನೋಡೋದಕ್ಕೆ ಮಾಧ್ಯಮದವರು ನೆರವಾಗಬೇಕು. ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಚಿತ್ರವನ್ನು ನೋಡೋ ಮಾಡಬೇಕು ಅಂತ ನಾನು ವಿನಂತಿಸ್ಕೊತೇನೆ. ಈ ವೇದಿಕೆಯಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದೇನು ಅಂದರೆ, ನಮ್ಮ ಕನ್ನಡ ಸರ್ಕಾರ ಎಷ್ಟೆಷ್ಟೋ ಗ್ಯಾರಂಟಿಗಳು ಕೊಡ್ತಾ ಇದೆ. ಅವ್ರು ಕೊಡೋದು ಎಲ್ಲ ವಿಷಯಕ್ಕೂ ಒಂದು ಗ್ಯಾರಂಟಿ ಹೆಸರು ಕೊಡ್ತಾ ಇದ್ದಾರೆ. ನಮ್ಮ ಚಂದ್ರವನಕ್ಕೆ ಸಬ್ಸಿಡಿ ಗ್ಯಾರಂಟಿ ಕೂಡ ಕೊಡಲಿ ಅಂತ ನಾನು ಕೇಳಿಕೊಂಡು ಇದಕ್ಕೆ ಶ್ರೀನಿವಾಸ್ ಅವರು ದಯವಿಟ್ಟು ಬರಬೇಕು. ಮಾತು ಮಿತಿ ಯತಿ ಶ್ರೀನಿವಾಸ್ ಅವರು. ಸೊ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬರಬೇಕು ಅಂದರೆ ಅದರ ಹಿಂದೆ ಒಬ್ಬ ಎಡಿಟರ್ನ ಕೈ ಚಳಕ ಅತ್ಯವಶ್ಯಕ. ಶ್ರೀನಿವಾಸ ಶುಭವಾಗಿ ಹಾರೈಸ್ತಾ ವೀರ ಕಂಬಳ ಜೊತೆಗೆ ಬಿರುದುದ ಕಂಬುಲ ಇರುವಂತಹ